ಕಿಚನ್ ಅಲ್ಲೂ ಬಿಸಿನೀರು ಬೇಕು, ಎಣ್ಣೆ ಜಿಡ್ಡಿನ ಪಾತ್ರೆಗಳೇನಿರುತ್ತೆ, ತುಪ್ಪ ಯೂಸ್ ಮಾಡಿರೋ ಪಾತ್ರೆಗಳೇನಿರುತ್ತೆ, ದೇವ್ರ ಪಾತ್ರೆ ಏನಿರುತ್ತೆ, ಇವೆಲ್ಲ ತೊಳಿಲಿಕ್ಕೆ ನಿಮಗೆ ಬಿಸಿ ನೀರು ಬೇಕು. ಇವೆಲ್ಲ ರೆಡಿ ಆಗಿರೋದು. ಹೌದು ಸರ್, ಇವೆಲ್ಲ ಟೋಟಲ್ ಆಗಿ ರೆಡಿ ಆಗಿರೋದು. ಹತ್ತತ್ರ 50 ಪೀಸ್ ಇದೆ ಅಲ್ವಾ ಇಲ್ಲಿ? ಸರ್ 50 ಮೇಲೆನೆ ಸರ್. ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಅವಾಗೆ 15 ಸೆಕೆಂಡ್ ಇಲ್ಲ 20 ಸೆಕೆಂಡ್ ಆಗಿರುತ್ತೆ ಸರ್. 58 ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ನಮಗೆ ನೀರು ಬರ್ತಾ ಇದೆ. ಸೊ ನನಗೆ ಇಲ್ಲಿ ಜಗ್ ಕೆಳಗಡೆ ಮುಟ್ಕೊಂಡಿದ್ರು ಕೂಡ ಮುಟ್ಕೊಳಕ್ ಆಗ್ತಿಲ್ಲ ಸರ್, ಇಟ್ಕೊಳಕ್ ಆಗ್ತಿಲ್ಲ, ಆ ತರ ಬರ್ತಾ ಇದೆ. ಹೊಗೆ ಕೂಡ ನೀವು ನೋಡ್ಬೋದು ಸರ್, ನೋಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಕನ್ನಡಕವರ ಚಾನಲಲ್ಲಿ ಇವಾಗ ನಿಮಗೆ ಕ್ವಿಕ್ ಅಪ್ಲೈನ್ಸಸ್ ಆ್ಯಂಡ್ ಕಿಚನ್ ಅಪ್ಲೈನ್ಸಸ್ ಅಂತಂದರೆ ಬರುವಂಥದ್ದು ಒಂದೇ ನೇಮ್, ಅದುವೇ NR ಹೋಮ್ ಅಪ್ಲೈನ್ಸಸ್. ಹೌದು, NR ಹೋಮ್ ಅಪ್ಲೈನ್ಸಸ್ ಅವರು ಸೂಪರ್ ಆಗಿರೋಂಥ ಇನೋವೇಟಿವ್ ಪ್ರಾಡಕ್ಟ್ಗಳನ್ನು ತರ್ತಾನೆ ಇದ್ದಾರೆ ಕನ್ನಡಕವರ ಚಾನಲಲ್ಲಿ. ನಿಮಗೂ ಕೂಡ ಇಷ್ಟ ಆಗ್ತಾನೆ ಇದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ವಿಶೇಷವಾದಂತಹ ಪ್ರಾಡಕ್ಟನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ತುಂಬಿಸಿಟ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಸಕ್ಕದಾಗಿದೆ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟು ಕೂಡ ಇವರಲ್ಲಿ ಯೂನಿಕ್ ಆಗೇ ಆಗಿರುತ್ತೆ. ಅದೇ ರೀತಿಯಲ್ಲಿ ಇವತ್ತಿನ ಪ್ರಾಡಕ್ಟ್ ಇದು ಕೂಡ ಒಂದು ಯೂನಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಹೇಳೋಕ್ಕಿಂತ NR ಹೋಮ್ ಅಪ್ಲೈನ್ಸಸ್ ಕಡೆಯಿಂದ ರಂಜಿತ್ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇದೊಂದು ವಿಶೇಷವಾದ ಪ್ರಾಡಕ್ಟ್. ಪ್ರತಿ ಮನೆಗೆ ಬೇಕು, ಪ್ರತಿ ಗೃಹಿಣಿಯರಿಗೆ ಬೇಕು, ಪ್ರತಿ ಕಿಚನಲ್ಲಿ ಬೇಕು, ಎಲ್ಲ ಕಡೆ ಬೇಕು ಅಂಥ ಒಂದು ಸೂಪರ್ ಆಗಿರೋ ಪ್ರಾಡಕ್ಟನ್ನು ಇವತ್ತು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಪ್ಪ ಇದು? ತಮ್ಮನೇನಂತೂ ನೋಡಿದ್ದೀರಾ, ಬಟ್ ಅವರಿಂದ ತಿಳ್ಕೊಳ್ಳೋಣ ಏನಂತ ಹೇಳ್ಬಿಟ್ಟು ವೆಲ್ಕಮ್ ಮಾಡೋಣ ಸರ್. ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ರೆಗ್ಯುಲರ್ ಆಗಿ ಬರ್ತಾ ಇದ್ರ ಕನ್ನಡಕವರ ಚಾನಲ್ ಅಲ್ಲಿ ಒಂದ್ರ ಮೇಲೆ ಒಂದು ಪ್ರಾಡಕ್ಟ್ ತರ್ತಾ ಇದ್ರ. ನಮ್ಮ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ತರ ಇದೆ ಸರ್, ಅದ್ರ ಬಗ್ಗೆ ಹೇಳಿ. ಸರ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಸರ್. ನಾವು ಕೂಡ ಸರ್ವಿಸ್ ಅದೇ ತರ ಇದೀವಿ, ಅವರು ನಮ್ಗೆ ಅದೇ ತರ ರೆಸ್ಪಾನ್ಸ್ ಕೊಡ್ತಾರೆ. ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆ ರೀಚ್ ಆಗ್ತಾ ಇದ್ದೀರಾ. ಹೌದು ಸರ್, ಮೂಲೆಗೂ ರೀಚ್ ಆಗ್ತಾ ಇದೀವಿ. ಆಲ್ರೆಡಿ ನಿಮ್ ಕಡೆಯಿಂದ ಆಗ್ಬಿಟ್ಟಿದ್ದೀವಿ ಸರ್. ಸೂಪರ್ ಸರ್. ನಾನು ಹಿಡ್ಕೊಂಡಿರೋ ಪ್ರಾಡಕ್ಟ್ ಏನ್ ಕತೆ ಹೇಳಿ, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಇದು ಸರ್ ಇದು ಏನಪ್ಪಾ ಅಂತಂದ್ರೆ ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಂತ, ಪೋರ್ಟೇಬಲ್ ಗೀಸರ್ ಅಂತ ಕೂಡ ಅಂತಾರೆ. ಖಾಲಿ 3 ಸೆಕೆಂಡ್ ಸರ್. 3 ಸೆಕೆಂಡ್ ಅಲ್ಲಿ ಬಿಸಿ ನೀರು ಬರುತ್ತೆ ಸರ್ ನಮಗೆ. ಅಂಥದ್ದು ಈಗ ಮಾರ್ಕೆಟಲ್ಲಿ ಜಾಸ್ತಿ ತರ ಗೀಸರ್ಸ್ ಇದಾವೆ. ಅದರಲ್ಲಿ ಒಂದೇದು ಬಂದು ನಮಗೆ ಟ್ಯಾಂಕ್, ಸ್ಟೋರೇಜ್ ಟ್ಯಾಂಕ್ ಗೀಸರ್ ಅಂತ. ಅದು ನಮಗೆ ಬಿಸಿನೀರು ಬೇಕಂದ್ರೆ ಮಿನಿಮಮ್ 10 ನಿಮಿಷ ಬೇಕು ಸರ್. ಹೌದು ಹೌದು, 10 ನಿಮಿಷ ಬೇಕು ನಮ್ಗೆ. ಆ ತರ ಇದರಲ್ಲಿ ಏನ್ ಬೇಕಾಗಿರಲ್ಲ. ಖಾಲಿ 3 ಸೆಕೆಂಡ್ಗೆ ನಿಮಗೆ ಬಿಸಿನೀರು ಸ್ಟಾರ್ಟ್ ಆಗುತ್ತೆ. ನಿಜ ಹೇಳ್ತಿದ್ದೀರಾ? ನಿಜ ಸರ್. 3 ಸೆಕೆಂಡ್ ಅಲ್ಲಿ ಖಾಲಿ 3 ಸೆಕೆಂಡ್ ಸರ್, ವಿತ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾನೆ. ಓ ಸರ್, ಶ್ವಾಸ ತಗೊಳಕ್ಕೆ ಒಂದ್ 2-3 ಸೆಕೆಂಡ್ ಬೇಕಾಗುತ್ತೆ ಹಿಂಗ್ ಮಾಡೋದಕ್ಕೆ. ಅದ್ರಲ್ಲಿ 3 ಸೆಕೆಂಡ್ ಅಲ್ಲಿ ಇದ್ರಲ್ಲಿ ಬಂದ್ಬಿಡುತ್ತಾ ಬಿಸಿ ನೀರು? ಬಂದ್ಬಿಡುತ್ತೆ ಸರ್. ಎಷ್ಟೊತ್ತು ಬರುತ್ತೆ ಸರ್? ನೀವು ಕಂಟಿನ್ಯೂಸ್, ನೀವು ಎಷ್ಟೊತ್ತು ಸಿಂಟೆಕ್ಸ್ ಇಂದ ನೀರು ಕೊಡ್ತೀರೋ ಅಷ್ಟೊತ್ತು ಕಂಟಿನ್ಯೂಸ್ ಬರ್ತಾನೆ ಇರ್ತದೆ ಸರ್. 1000 ಲೀಟರ್ ಇರುತ್ತೆ ಸರ್. ಬರುತ್ತೆ ಸರ್, ತೊಂದರೆ ಇಲ್ಲ. ಕಂಟಿನ್ಯೂಸ್ ನೀವು ಎಷ್ಟು ನೀರು ಕೊಡ್ತೀರಾ ಅಷ್ಟು ನೀರು ಬಿಸಿನೀರು ಬರ್ತಾನೆ ಇರುತ್ತೆ, ಹೊಡಿತಾನೆ ಇರ್ಬೋದು. ಎಲ್ಲೆಲ್ಲ ಆಗ್ಬೋದು ಇದನ್ನ ನಾವು? ಸರ್ ಇದು ಬಂದು ನಮಗೆ ಸಿಂಕ್ ಆಗ್ಬೋದು, ವಾಶ್ ಬೇಷನ್ಸ್ ಆಗ್ಬೋದು, ಹ್ಯಾಂಡ್ ವಾಶ್ ಆಗ್ಬೋದು, ಈ ತರ ತರತರ ಹೆಸರುಗಳು. ಮತ್ತೆ ನಿಮ್ಗೆ ಬಚ್ಚಲ್ ಆಗ್ಬೋದು, ಸ್ನಾನ ಮಾಡೋ ಪ್ಲೇಸ್ ಅಲ್ಲಿ ಆಗ್ಬೋದು. ನಿಮ್ಗೆ ಬಿಸಿ ನೀರು ಎಲ್ಲೆಲ್ಲಿ ಬೇಕು ಅಂತ ಅನ್ಸುತ್ತೆ ಸರ್, ಪ್ರತಿ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ, ಬಿಸಿ ನೀರು ಮನೆಯಲ್ಲಿ ಎಲ್ಲಾ ಕಡೆ ಬೇಕು. ಆದ್ರೆ ತಪ್ಪು. ಕಿಚನ್ ಅಲ್ಲೂ ಬಿಸಿನೀರು ಬೇಕು, ಎಣ್ಣೆ ಜಿಡ್ಡಿನ ಪಾತ್ರೆಗಳೇನಿರುತ್ತೆ, ತುಪ್ಪ ಯೂಸ್ ಮಾಡಿರೋ ಪಾತ್ರೆಗಳೇನಿರುತ್ತೆ, ದೇವ್ರ ಪಾತ್ರೆ ಏನಿರುತ್ತೆ, ಇವೆಲ್ಲ ತೊಳಿಲಿಕ್ಕೆ ನಿಮಗೆ ಬಿಸಿ ನೀರು ಬೇಕು. ಅಂಡ್ ಎಸ್ಪೆಷಲಿ ನಾನ್ ವೆಜ್ ಪಾತ್ರೆಗಳು, ನಾನ್ ವೆಜ್ ಪಾತ್ರೆ ಇರುತ್ತಲ್ಲ ಸರ್, ಅದು ತೊಳಿಯೋಕೆ ಬಿಸಿನೀರು ಇದ್ರೆ ಟಕ ಅಂತ ಆಗ್ಬಿಡುತ್ತೆ. ಮಹಿಳೆಯರಿಗೆ ಗೊತ್ತಿರುತ್ತೆ, ನಾನು ಹೇಳ್ಬೇಕಾಗಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬಾತ್ರೂಮ್ ಇಂದ ಬಿಸಿನೀರು ತಂದ್ಕೊಂಡು ಅಥವಾ ಕಾಸ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಡೆಫಿನೆಟ್ಲಿ ಬೇಕಾಗುತ್ತೆ ಸರ್. ಏನ್ ಸಿಂಕ್ ಇರುತ್ತೆ, ಸಿಂಕ್ ಮೇಲೆ ಕುಳಿಸಬಹುದು, ಇದನ್ನ ಸಿಂಕ್ ಸೆಟ್ ಮಾಡ್ಕೋಬಹುದು ಸರ್. ಕೆಳಗಡೆ ಲ್ಯಾಂಡಿಂಗ್ ಹಾಕ್ಬೋದು. ಪೈಪ್ ಅಂತ ಅನ್ನೋದು ಎಲ್ಲ ಎಲ್ಲಿದ್ರು ಕೂಡ ಪ್ರತಿ ಪೈಪ್ಗೂ ಫಿಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು, ನಿಮಗೆ ಚಿಕ್ಕ ಮಕ್ಕಳಿದ್ದಾರೆ, ಹೊರಗಡೆ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದೀರಾ, ಯುಟಿಲಿಟೀಸ್ ಸ್ನಾನ ಮಾಡಿಸ್ತಾ ಇದ್ದೀರಾ ಅಂತಂದ್ರಲ್ಲಿ ಅಲ್ಲೂ ಕೂಡ ಬಿಸಿನೀರು ಬೇಕಾಗತ್ತೆ. ಒಂದ್ ಕಡೆ ಬಿಸಿನೀರು ಕಾಸ್ಕೊಳ್ಳೋದು, ಎತ್ಕೊಂಡು ಹೋಗೋದು ಎಷ್ಟು ತೊಂದರೆ ಗೊತ್ತಾ? ಅದು ಕೈ ತಪ್ಪು ಬಿತ್ತು ತೊಂದರೆ ಆಗುತ್ತೆ. ಡೈರೆಕ್ಟ್ ಆಗಿ ಬಿಸಿನೀರು ಬಂದ್ಬಿಟ್ರೆ ಬೆಸ್ಟ್ ಅಲ್ವಾ? ಬೆಸ್ಟ್ ಸರ್. ಖಾಲಿ 3 ಸೆಕೆಂಡ್ಸ್ ಅಲ್ಲಿ ಬರುತ್ತೆ. 3 ಸೆಕೆಂಡ್ ಅಡ್ವಾಂಟೇಜ್ ನಿಮ್ಗೆ. ಇಂಡಿಯಾದಲ್ಲಿ ನೀವು ಎಲ್ಲಾದ್ರೂ ನೋಡ್ಕೊಳ್ಳಿ, ಇಂಥ ಪ್ರಾಡಕ್ಟ್ ನಿಮ್ಗೆ ರೇರ್. ರೀಸನ್ ಏನಪ್ಪಾ ಅಂತಂದ್ರೆ ನಮ್ಗೆ 3 ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರೋದಂದ್ರೆ ಮಾಮೂಲಿ ವಿಷಯ ಅಲ್ಲ ಸರ್, ಜಾಸ್ತಿ ಕಷ್ಟ. ಹೌದು ಸರ್, ರಾಕೆಟ್ ಇದಂತ ಹೇಳ್ತೀನಿ ನಾನು. ಇದಕ್ಕೆ ಗೀಸರ್ ಅಂತ ಹೇಳಿ, ನೀವು ಟ್ಯಾಪ್ ಗೀಸರ್ ಅನ್ನಿ, ನಾನು ರಾಕೆಟ್ ಗೀಸರ್ ಅಂತ ಹೇಳ್ತೀನಿ. ರಾಕೆಟ್ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತಂದ್ರೆ ನೋಡಿ ಸರ್, ಇವಾಗ ಒಂದ್ 20 ಲೀಟರ್ ಕ್ಯಾಸಕ್ಕೆ ನಮ್ಗೆ 10 ನಿಮಿಷ 15 ನಿಮಿಷ ಬೇಕೇ ಬೇಕು. ಹೌದು ಸರ್, ಬೇಕೇ ಬೇಕು. ಇನ್ಸ್ಟಂಟ್ ಗೀಸರ್ ಕೂಡ 5 ನಿಮಿಷ ಅದು ತಗೊಳುತ್ತೆ. ನಾನು ಮಾಡಿರೋ ಯಾವುದೇ ಗೀಸರ್ ಇರಲಿ ಎಲ್ಲದು ಮಿನಿಮಮ್ 2-3 ನಿಮಿಷ ಬೇಕೇ. ಅಂಡ್ ಸರ್, ಇಷ್ಟು ಕ್ವಿಕ್ ಆಗಿ ವರ್ಕ್ ಆಗುತ್ತಲ್ಲ, ಕ್ವಾಲಿಟಿ ಇದೆಯಾ ಇದರಲ್ಲಿ?
ಕಂಪಲ್ಸರಿ ಇದೆ ಸರ್. ಈಗ 3 years ಕಂಪ್ಲೀಟ್ ಆಗ್ತಾ ಇದೆ ನಾವು ಕೊಡ್ತಿರೋಂಥ ಪ್ರಾಡಕ್ಟ್ ಇದೆ ಸರ್. 3 ವರ್ಷ ಆಯ್ತು. 3 ವರ್ಷ ಆಗ್ತಾ ಇದೆ. ಹತ್ರ ನಮ್ಮ ಕರ್ನಾಟಕ ಮಾತ್ರ ನೋಡ್ಕೊಂಡ್ರೆ 20,000 ಪೀಸ್ ಹೋಗಿದೆ ಸರ್. 20,000 ಪೀಸ್ ಸರ್. ದಿನಕ್ಕೆ ಒಂದು 20ರಿಂದ 30 ಪೀಸ್ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ ನಮ್ಮ ಹತ್ರ, ಕರ್ನಾಟಕ ಮಾತ್ರ ಸರ್. ಇಲ್ಲೇ ತುಂಬಿಟ್ಟು ಬಿಟ್ಟಿದ್ದೀರಾ? ಹೌದು ಸರ್, ಇಲ್ಲೇ ಪ್ಯಾಕಿಂಗ್ ಇಲ್ಲೇ ನೋಡ್ಬೋದು ನೀವು ವೀಕ್ಷಕರೇ, ತುಂಬಿಸಿಟ್ಟು ಬಿಟ್ಟಿದ್ದಾರಾ. ಹಾಂ ಸರ್. ಎಷ್ಟಿರ್ಬೋದು ಇದರಲ್ಲಿ ಸರ್? ಎಷ್ಟು ಪೀಸ್ ಇರ್ಬೋದು? ಇದು ಹತ್ರದ್ರ ಒಂದು 50ರಿಂದ 60 ಪೀಸ್ ಇರುತ್ತೆ. 60 ಪೀಸ್ ಇದೆ, ಎಲ್ಲ ರೆಡಿ, ಎಲ್ಲ ರೆಡಿ ಸರ್. ಶಿಪ್ಪಿಂಗ್ ಸುಮ್ಮನೆ ಹೇಳ್ತಿಲ್ಲ ವೀಕ್ಷಕರೇ, ಇಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಏನಿಲ್ಲ. 20ರಿಂದ 50 ಪೀಸ್ಗಳು ಸೇಲ್ ಮಾಡೋದಕ್ಕೆ ರೆಡಿ ಇದೆ, ಶಿಪ್ಪಿಂಗಿಗೆ ರೆಡಿ ಇದೆ. ಶಿಪ್ಪಿಂಗ್ ಸರ್ ಬುಕಿಂಗ್ಸ್ ಆಗಿದೆ ಆಲ್ರೆಡಿ, ಶಿಪ್ಪಿಂಗ್ ಹೋಗೋದಕ್ಕೆ ರೆಡಿ ಆಗಿದೆ ಸರ್. ಶಿಪ್ಪಿಂಗೋಸ್ಕರ ನೋಡಿ, ಇಲ್ಲೆಲ್ಲ ಬರ್ದಿಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಇದು ಇಟ್ಕೊಳ್ಳಿ ಸರ್, ಇದು ನಾವು ವೀಕ್ಷಕರಿಗೆ ತೋರಿಸ್ಬಿಡೋಣ. ಕಂಪ್ಲೀಟ್ ಆಗಿ ಅಡ್ರೆಸ್ ಇದೆ ನಿಮ್ಗೆ. ಅಡ್ರೆಸ್ ಹತ್ರದಿಂದ ತೋರ್ಸಕ್ಕಾಗಲ್ಲ, ಕಂಪ್ಲೀಟ್ ಅಡ್ರೆಸ್ ಇದೆ. ಒಂದಲ್ಲ ಎರಡಲ್ಲ, ನಾನು ಹೇಳ್ತಾ ಇರ್ಬೇಕಾದ್ರೆ ಹಂಗೆ ಕ್ಲಿಪ್ಸ್ ಪ್ಲೇ ಮಾಡ್ತೀನಿ. ನೋಡಿ ಸರ್, ಡೆಮೋಗಳು. ಹಾಂ ಸರ್, ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲಿದೆ, ಅನ್ಬಾಕ್ಸ್ ಕೂಡ ಮಾಡಿ ತೋರಿಸ್ತೀನಿ. 50 ಪೀಸ್ ರೆಡಿ ಇದೆ ಅಂಡ್ ಆಲ್ರೆಡಿ 20,000 ಜನರಿಗೆ ಸೇಲ್ ಮಾಡಿದ್ದೀರಾ. ಕರ್ನಾಟಕ ಮಾತ್ರ ಸರ್, ಕರ್ನಾಟಕ ಇಂಡಿಯಾ ವೈಸ್ ಅಲ್ಲ, ಕರ್ನಾಟಕ ಮಾತ್ರ. ಇಂಡಿಯಾ, ನೀವು ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತೀರಾ? ಆಲ್ ಓವರ್ ಇಂಡಿಯಾ ಕೊಡ್ತಾ ಇದೀವಿ ಸರ್. ಎಲ್ಲಿ ಬೇಕಾದ್ರೆ ಕಳ್ಸ್ಕೊಡ್ತೀರಾ? ಎಲ್ಲಿ ಬೇಕಾದ್ರೂ ಸರ್, ಪ್ರತಿ ಊರಿಗೂ ಅವ್ರ ಮನೆವರೆಗೂ ರೀಚ್ ಆಗುತ್ತೆ ಸರ್. ರೀಚ್ ಮಾಡ್ಕೊಡ್ತೀರಾ? ರೀಚ್ ಮಾಡ್ಕೊಡ್ತೀವಿ ಸರ್. ಗ್ಯಾರಂಟಿ ವಾರಂಟಿ ಏನಾದ್ರು ಇದೆಯಾ ಸರ್? ಅದೇ 1 year ಗ್ಯಾರಂಟಿ ಸರ್. 1 ವರ್ಷ ಗ್ಯಾರಂಟಿ. 1 ವರ್ಷ ಗ್ಯಾರಂಟಿ ಇದೆ. ಓಕೆ, ಸಪೋರ್ಟ್ ಇರುತ್ತೆ ನಿಮ್ಮ ಕಡೆಯಿಂದ ಸರ್? 100% ಸರ್, ಕಂಪಲ್ಸರಿ. ನಮಗೆ ಟೆಲಿಕಾಲಿಂಗ್ ಟೀಮೇ ಇದೆ ಸರ್, ನಾವೇನು ಫೋನ್ ಮಾತಾಡಲ್ಲ, ನಮ್ಮ ಟೀಮ್ ಇದ್ದಾರೆ ಸರ್. ನಮ್ಮ ಟೀಮು ನಿಮಗೆ ಯಾವುದೇ ತೊಂದರೆ ಇದ್ರು, ಯಾವುದೇ ಪ್ರಾಬ್ಲಮ್ ಇದ್ರು ಕೂಡ ನೀವು ವಾಟ್ಸಪ್ ಆಗ್ಬೋದು, ಡೈರೆಕ್ಟ್ ಕಾಲ್ಸ್ ಆಗ್ಬೋದು, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿ, ಪ್ರೈಸ್ ಏನು ಕತೆ ಏನು ಆಮೇಲೆ ತಿಳ್ಕೊಳ್ಳೋಣ ಸರ್. ಫಸ್ಟ್ ಮೊದಲು ಒಂದು ಅನ್ಬಾಕ್ಸಿಂಗ್ ಮಾಡಿ ಡೆಮೋ ಕೊಡಿ. ಹೆಂಗ್ 3 ನಿಮಿಷ ಬರುತ್ತೆ, ನಾವು ನೋಡ್ಲೇಬೇಕು. 3 ಸೆಕೆಂಡ್ ಸರ್. 3 ಸೆಕೆಂಡ್ ಸಾರಿ, ಯಾಕೆ ನನಗೆ ಅಂದ್ರೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಬಟ್ ನಿಮ್ಗೆ ನೋಡ್ಬೇಕು ನಾನು ಇವಾಗ. ಸೊ 3 ಸೆಕೆಂಡ್ ಅಲ್ಲಿ ಹೆಂಗ್ ಬರುತ್ತೆ ನೋಡೋಣ. ಫಸ್ಟ್ ಅನ್ಬಾಕ್ಸ್ ಮಾಡ್ಲಿ, ಏನೇನ್ ಬರುತ್ತೆ ಜೊತೆಯಲ್ಲಿ, ಹೆಂಗ್ ಬರುತ್ತೆ ಅಂಡ್ ಫಿಟ್ ಮಾಡಿ ತೋರ್ಸಕ್ಕಾಗತ್ತೆ ನಮ್ಗೆ. ಸರ್ ಡೈರೆಕ್ಟ್ ಫಿಟ್ ಮಾಡಿ ತೋರಿಸಿ ನಿಮಗೆ. ಬಾತ್ರೂಮ್ಸ್ ಅಲ್ಲಿ ಯಾವ ತರ ಫಿಟ್ ಮಾಡಬೇಕು, ನಿಮ್ಮ ಮನೆ ಆಚೆ ಕಡೆ ಯಾವ ತರ ಫಿಟ್ ಮಾಡ್ಬೇಕಂತ 2 ಡೆಮೋಸ್ ಇದಾವೆ, 2 ತೋರಿಸ್ಕೊಡ್ತೀನಿ. ಮಾಡಿ ತೋರಿಸ್ಕೊಡ್ತೀರಲ್ವಾ? ಬನ್ನಿ ವೀಕ್ಷಕರೇ, ಅಂಡ್ ಮೇನ್ ಆಗಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಯುನಿಕ್ ಆಗಿರೋ ಪ್ರಾಡಕ್ಟ್, ಸೂಪರ್ ಆಗಿರೋ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಯಲ್ಲಿ 20,000ಕ್ಕೂ ಅದಕ್ಕೂ ಕನ್ನಡಿಗರು ಆಲ್ರೆಡಿ ಬೈ ಮಾಡಿಬಿಟ್ಟಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿದೆ ಅಂತ ಹೇಳ್ತೀನಿ. ಸರ್ ಬನ್ನಿ, ಅನ್ಬಾಕ್ಸಿಂಗ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಈ ಕಡೆ ಬನ್ನಿ. ಹೌದು ಸರ್, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಸರ್, ಇವೆಲ್ಲ ಬುಕಿಂಗ್ಸ್ ಆಗಿದೆ ಅಂತ ಹೇಳಿ. ಎಲ್ಲ ಬುಕಿಂಗ್ ಆಗಿರೋದು ಸರ್ ಇದು? ಹೌದು ಸರ್. ಈಗ ನೋಡಿ ನಮ್ಮ ಪ್ಯಾಕಿಂಗ್ಸ್ ಬಂದು ನೋಡಿ ಸರ್, ಯಾವ ತರ ಬರುತ್ತೆ ಏನಂತಂದ್ರೆ, ನೀಟಾಗಿ ಮಾಡಿದ್ದೀವಿ. ಇದು 2 ಪೀಸ್ ಸರ್. ಇದು ನಮ್ಮ ಕಸಬಾ ಅನ್ನೋ ಏರಿಯಾಗೆ ಬೆಳಗಾವಿನವರು ಒಂದು 2 ಪೀಸ್ ಬುಕ್ ಮಾಡಿದ್ದಾರೆ. ಬೆಳಗಾವಿನ ಇದು? ಬೆಳಗಾವಿಗೆ ಸರ್. ಓಕೆ, ನೋಡಿ ಅವರಿಗೆ ಈ ತರ ಪ್ಯಾಕಿಂಗ್ ಆಗಿದೆ. ಪ್ಯಾಕಿಂಗ್ ನೀಟಾಗಿ ಮಾಡಿದ್ದೀರಾ ಅಲ್ವಾ? ಈ ತರ ಪ್ಯಾಕಿಂಗ್ ಬರುತ್ತೆ ಸರ್. ಇದ್ರ ಒಳಗಡೆ ಕಂಪ್ನಿ ಬಾಕ್ಸ್ ಪ್ಯಾಕ್ ಇರುತ್ತೆ, ಆ ತರ ಡಬಲ್ ಪ್ಯಾಕ್. ಇದೇನಂತಂದ್ರೆ ನಮಗೆ ಕೊರಿಯರ್ಸ್ ಅಲ್ಲಿ ಡ್ಯಾಮೇಜ್ ಆಗ್ದಿರಾ ನೀಟಾಗಿ ಸೇಫ್ಟಿಯಾಗಿ ಹೋಗೋದಕ್ಕೆ ಅಂತ ಹೇಳಿ ನಾವು ಸಪರೇಟ್ ಆಗಿ ಅಡಿಷನಲ್ ಬಾಕ್ಸ್ ಅನ್ನ ಮಾಡಿರುವಂತದ್ದು. ಇವೆಲ್ಲ ರೆಡಿ ಆಗಿರೋದು? ಹೌದು ಸರ್, ಇವೆಲ್ಲ ಟೋಟಲ್ ಆಗಿ ರೆಡಿ ಆಗಿರೋದು. ಹತ್ತಿರ 50 ಪೀಸ್ ಇದೆ ಅಲ್ವಾ ಇಲ್ಲಿ? ಹಾ ಸರ್, 50 ಮೇಲೇನೆ ಇದಾವೆ. ಒಂದು ಅನ್ಬಾಕ್ಸ್ ಮಾಡಿ ತೋರಿಸಿ, ಏನೇನ್ ಬರುತ್ತೆ, ಏನ್ ಕತೆ, ಯಾವ ತರ ಇರುತ್ತೆ ಅಂತ ಹೇಳಿ. ಸರ್ ನೋಡಿ ಸರ್, ಈಗ ಇದು ನಾವು ಇದು ನಾರ್ಮಲ್ ಆಗಿ ಬಾಕ್ಸ್, ಒಂದು ಬಾಕ್ಸ್ ಸರ್. ಇದರಲ್ಲಿ ಬಂದು ನೋಡಿ ಈ ತರ ಬರುತ್ತೆ. ಈ ತರ ಪ್ಯಾಕೇಜಿಂಗ್ ಇರುತ್ತೆ ನಿಮ್ದು? ಸರ್, ಈ ತರ ಪ್ಯಾಕೇಜಿಂಗ್ ಇರುತ್ತೆ. ಇದರಲ್ಲಿ ನಮಗೆ ಇದು ಗೀಸರ್ ಸರ್. ಇದು ಒಂದು ಬಂದು ನಮಗೆ ಇದು ಗೀಸರ್ ಬರುತ್ತೆ. ಓಕೆ. ಎರಡನೇದು ಬಂದು ನೋಡಿ ಮ್ಯಾನ್ಯಲ್ ಕಾರ್ಡ್. ಇವನ್ ನಮಗೆ ಏನಾದರೂ ಡೌಟ್ಸ್ ಇದ್ದಾಗ, ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇದನ್ನ ಓದಿ ಅವ್ರು ಕ್ಲಿಯರ್ ಮಾಡ್ಕೋಬಹುದು. ಯೂಸರ್ ಮ್ಯಾನ್ಯಲ್ ಅಂತ ಹೇಳಿ, ಯೂಸರ್ ಮ್ಯಾನ್ಯಲ್ ಅಂತ ಹೇಳಿ. ಓಕೆ. ಮತ್ತೆ ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಬರ್ತವೆ ಸರ್. ಈಗ ಫಿಟ್ಟಿಂಗ್ಸ್ ಅಡಿಷನಲ್ ಇರುತ್ತೆ. ಅವರು ಕಸ್ಟಮರ್ ಕೇಳಿದಾಗ ನಾವು ಇದನ್ನ ಅಡಿಷನಲ್ ಕಳಿಸ್ಕೊಡ್ತೀರಾ ಇದನ್ನ ಅಲ್ವಾ? ಓಕೆ. ಸೊ ಇದಿಷ್ಟೇ ಅಲ್ವಾ? ಇದು ಓಪನ್ ಮಾಡಿ ತೋರಿಸಿ. ಇದು ಇದು ಕನೆಕ್ಟ್ ಮಾಡೋದು ಸರ್? ಇದು ಹೌದು ಸರ್, ಕನೆಕ್ಟ್ ಮಾಡಿ ತೋರಿಸಿ. ಅದು ಯಾವ ತರ ಇದು ಕನೆಕ್ಟ್ ಮಾಡೋಂಥದ್ದು. ಇದು ಯಾವ ತರ ಏನಪ್ಪಾ ಅಂತಂದ್ರೆ, ನಿಮಗೆ ನೋಡಿ ಇದು ಪೈಪ್ ಇರುತ್ತಲ್ವಾ, ಇದೇನಿಲ್ಲ ಸಿಂಪಲ್. ನಾವು ಇದನ್ನ ತಗೊಂಡೋಗಿ ಈ ತರ ಕುಚ್ಚೋದನ್ನು, ಇದು ಥ್ರೆಡ್ ಇರುತ್ತೆ ಸರ್. ಇದನ್ನೇ ತಿರ್ಸ್ಬಿಟ್ರೆ ಆಗೋದು ಅಷ್ಟೇ. ಇಷ್ಟೇ ಸರ್, ಇಷ್ಟೇನೆ ಇದು. ಮತ್ತೆ ನಿಮಗೆ ಇದು ಈ ಫಿಟ್ಟಿಂಗ್ಸ್ ನಾನು ನಿಮಗೆ ಮತ್ತೆ ತೋರಿಸ್ಕೊಡ್ತೇನೆ ನೀಟಾಗಿ ಯಾವ ತರ ಫಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀರಾ. ಮನೆ ಕರೆಂಟ್ ಅಲ್ಲಿ ರನ್ ಆಗುತ್ತೆ ಇದು? ಕಾಮನ್ ಕರೆಂಟ್ ಅಲ್ಲಿ ಕಾಮನ್ ಅಂದ್ರೆ 6 amps ಅಲ್ಲಿ ರನ್ ಆಗಲ್ಲ ಸರ್. 16 amps ಬೇಕಾಗುತ್ತೆ. 16 amps ಬೇಕು. 16 amps ಬೇಕಾಗುತ್ತೆ. ಇಲ್ಲ 1.5 square mm ವೈರಿಂಗ್ ಇದ್ರೆ 6 amps ಸಾಕೆಟ್ ಅಲ್ಲಿ ರನ್ ಮಾಡ್ಕೋಬಹುದು. ಸಾಕಂತ ಹೇಳ್ತೀರಾ? ರನ್ ಮಾಡ್ಕೋಬಹುದು. ನಿಮಗೆ 1.5 ಆದ್ರೆ ಕಂಪಲ್ಸರಿ ಸರ್. ಓಕೆ 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 ಓಕೆ. ಅಂಡ್ ಮೇಲ್ಗಡೆ ಇದೆ ಏನಿದೆ, ಇದು ಯಾವ ತರ ಬರುತ್ತೆ ಸ್ವಲ್ಪ ತೋರಿಸಿ ನಮಗೆ. ಆಪರೇಷನ್ ಯಾವ ತರ ಅಂತ ಹೇಳ್ಬಿಟ್ಟು ಸರ್. ಇದೇನಪ್ಪ ಅಂತಂದ್ರೆ ನಮ್ಗಿದು ಬಿಸಿ ನೀರು ಇದರಲ್ಲೇ ಬರುತ್ತೆ, ಅದ್ರ ಜೊತೆ ತಣ್ಣೀರು ಕೂಡ ಇದರಲ್ಲೇ ಬರುತ್ತೆ ಸರ್. ಎರಡು ಇದರಲ್ಲೇ ಬರುತ್ತೆ? ಎರಡು ಇದರಲ್ಲೇ ಬರೋ ಆಪ್ಷನ್ ಇದೆ ಸರ್. ಟ್ಯಾಪ್ ಬೇಡ ನಮಗೆ ಟ್ಯಾಪ್ ಬೇಕಾಗಿಲ್ಲ ಸರ್. ನಮ್ಮ ಮನೇಲಿ ಏನಾದ್ರೆ ಹಳೆ ಟ್ಯಾಪ್ ಇದೆ ಅದನ್ನ ತೆಗೆದಾಕ್ ಬಿಡೋದನ್ನು, ಈ ಟ್ಯಾಪ್ ಅನ್ನು ಫಿಟ್ ಮಾಡ್ಕೊಳ್ಳೋದು ಅಷ್ಟೇ. ಫಿಟ್ ಮಾಡಿದ್ರೆ ಒಂದ್ಸಲ ಫಿಟ್ ಮಾಡ್ಕೊಳ್ಳಿ, ಕಂಟಿನ್ಯೂಸ್ ಇದನ್ನ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಬೋದು. ಹೌದು ಸರ್. ನೋಡಿ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸರ್. ಇದು ಈಗ ನನಗಿದು ಈಗ ಟಿಕ್ ಅನ್ ಸೌಂಡ್ ಬರುತ್ತೆ ನಮಗೆ. ಇದು ಆಫ್ ಅಂತ ಅರ್ಥ. ಈ ಕಡೆ ನೋಡಿ ಕೋಲ್ಡ್ ವಾಟರ್ ಅಂತ ಈ ಕಡೆ ಇದೆ, ಹಾಟ್ ವಾಟರ್ ಅಂತ ಈ ಕಡೆ ಇದೆ. ಕೋಲ್ಡ್ ಅಂದ್ರೆ ಕೋಲ್ಡ್ ವಾಟರ್ ಅಲ್ಲ ಸರ್, ನಮಗೆ ಸಿಂಟೆಕ್ಸ್ ಇಂದ ಟ್ಯಾಪ್ ಇಂದ ಏನಾದ್ರು ವಾಟರ್ ಬರುತ್ತೋ ಡೈರೆಕ್ಟ್ ವಾಟರ್ ನಾವು ಈ ಕಡೆ ತಿರುಗಿಸಿದಾಗ ನಮಗೆ ಬಂದ್ಬಿಡುತ್ತೆ ಆ ತರ. ಮತ್ತೆ ಸೆಂಟರ್ ಗೆ ತಿರುಗಿಸಿದ್ರೆ ಆಫ್ ಆಗುತ್ತೆ ಸರ್, ಇದು ಸ್ಟಾಪ್ ಅಂತ. ಈ ಕಡೆ ತಿರುಗಿಸಿದ್ರೆ ಆನ್ ಆಗುತ್ತೆ ಸರ್, ಹಾಟ್ ವಾಟರ್ ಬಂದ್ಬಿಡುತ್ತೆ. ಹಾಟ್ ವಾಟರ್ ಬರುತ್ತೆ ನಮ್ಗೆ ಈ ಕಡೆ. ಏನಪ್ಪಾ ಅಂದ್ರೆ ನಮ್ಗೆ ಇದರಲ್ಲಿ
ಕರೆಂಟ್ ಅಂತ ತಗೊಳ್ಳೋದಕ್ಕೆ ಹಾಟ್ ವಾಟರ್ಗೆ ಮಾತ್ರ ಕರೆಂಟ್ ತಗೊಳುತ್ತೆ ಸರ್. ನಾವು ಕರೆಂಟ್ ಸಾಕೆಟ್ ಪ್ಲಗ್ ಹಾಕಿದ್ರು ಕೂಡ ಪ್ಲಗ್ ಈಗ ಪ್ಲಗ್ ತಗೊಂಡೋಗಿ ಸಾಕೆಟ್ಗೆ ಹಾಕಿದ್ರು ಕೂಡ ನಮಗೆ ಕರೆಂಟ್ ಖರ್ಚಾಗೋದು ಹಾಟ್ ವಾಟರ್ ಆನ್ ಆದಾಗ ನಮ್ಗೆ ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಆ ರೀಡಿಂಗ್ ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಕರೆಂಟ್ ಖರ್ಚಾಗುತ್ತೆ. ರೀಡಿಂಗ್ ಆನ್ ಆಗಲಿ ನಿಮ್ ಕರೆಂಟ್ ಕನ್ಸಂಪ್ಷನ್ ಆಗ್ತಿಲ್ಲ ಅಂತ. ಓಕೆ, ಒಂದ್ಸತಿ ಮಾಡಿ ತೋರಿಸ್ತೀರಾ? ಡೆಮೋ ಕೊಟ್ಬಿಡ್ತೀರಾ? ಡೆಮೋ ವಿಡಿಯೋ ಕೂಡ ತೋರಿಸ್ಕೊಡ್ತೀವಿ ಸರ್. ಇವಾಗ ಅನ್ಬಾಕ್ಸ್ ಅಂತೂ ಮಾಡಿದ್ವಿ. ಹೌದು ಸರ್. ಸ್ವಲ್ಪ ಫಿಟ್ಟಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀರಾ ನಮ್ಗೆ? ಹಾ ಸರ್, ತೋರಿಸ್ಕೊಡ್ತೀವಿ. ನೋಡಿ ಸರ್, ನಮಗೆ ಇದರಲ್ಲಿ ಬೇಕಾಗಿರೋದು ಒಂದು 3 ಐಟಮ್ಸ್ ಬೇಕಾಗುತ್ತೆ. ಇದು ನಾವೇ ಕಳಿಸ್ಕೊಡ್ತೀವಿ ಸರ್. ಇವೆರಡು ನಾವು ಕಳಿಸ್ಕೊಡ್ತೇವೆ ಅವ್ರಿಗೆ ಬೇಕಂದ್ರೆ ಅಡಿಷನಲ್ ಆಗಿ. ಈ ಪೈಪ್ ಪೀಸ್ ನಾವು ಒಬ್ಬೊಬ್ಬರ ಮನೆಗೆ ಒಂದೊಂದು ಸೈಜ್ ಬೇಕಾಗುತ್ತೆ. ಇದು ಅದಕ್ಕೆ ನಾವು ಇದೊಂದು ಕೊಡ್ಲಿಕ್ಕೆ ಆಗಲ್ಲ. ನೀವು ಇದನ್ನ ಲೋಕಲ್ ಅಲ್ಲಿ ನೀವು ಗ್ಯಾದರ್ ಮಾಡಬೇಕಾಗುತ್ತೆ ಸರ್. ಈಗ ನೋಡಿ ಸರ್, ಫಸ್ಟ್ ನಾನು ಈ ಗೀಸರ್ ನ ತಗೊಳ್ತೇನೆ. ಈ ಗೀಸರ್ಗೆ ನಾವು ಕೊಡುವಂತ ಎಲ್ಬೋದಲ್ಲಿ ಒಂದು ಕಡೆ ಬ್ರಾಸ್ ಎಲ್ಬೋ, ಇದು ಬಂದು ಥ್ರೆಡ್ ಬರುತ್ತೆ, ಇನ್ನೊಂದು ಕಡೆ ನಾರ್ಮಲ್ ಫ್ಲಾಟ್ ಸರ್ಫೇಸ್ ಬರುತ್ತೆ. ಇದನ್ನ ಫಸ್ಟ್ ನಾವು ಇದಕ್ಕೆ ಇಲ್ಲಿ ಇರುತ್ತಲ್ವ ಸರ್ ಈ ಗೀಸರ್ಗೆ, ಇದಕ್ಕೆ ಫಸ್ಟ್ ನಾವು ಇದನ್ನ ಫಿಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಫಿಟ್ ಮಾಡಬೇಕು ಸರ್. ಇದನ್ನ ಈ ತರ ಫಿಟ್ ಮಾಡ್ಕೊಂಡು ಸರಿ ನಾವು ಇದಕ್ಕೆ ಟೆಪ್ಲನ್ ಟೇಪ್ ಹಾಕೋಬೇಕು ಸರ್. ಏನಕ್ಕಪ್ಪ ರೀಸನ್ ಅಂತಂದ್ರೆ, ನೋಡಿ ಈಗ ನನಗೆ ಟೈಟ್ ಇಲ್ಲಿ ಮುಂದೆ ಆಗಿದೆ, ಇದು ಹಿಂದೆ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ನಾವು ಟೆಪ್ಲನ್ ಟೇಪ್ ಹಾಕೊಂಡ್ರೆ ಮತ್ತೆ ನೆಕ್ಸ್ಟ್ ವಾಟರ್ ಲೀಕೇಜ್ ಬರಲ್ಲ. ಅದಕ್ಕೆ ಟೆಪ್ಲನ್ ಟೇಪ್ ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇದೊಂದು ಎಂಟಿ ಬರುತ್ತೆ ಸರ್. ಇದು ಎಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿರೋ ಟ್ಯಾಪ್ ಅನ್ನ ಓಪನ್ ಮಾಡಿದ ನಂತರ ನಮ್ಗೆ ಆ ಗ್ಯಾಪ್ ಅಲ್ಲಿ ಎಂಟಿ ಥ್ರೆಡ್ ಇರೋದನ್ನ ಆ ಟ್ಯಾಪ್ ಇರೋ ಥ್ರೆಡ್ಗೆ ಥ್ರೆಡ್ ಇರೋ ಪ್ಲೇಸ್ ಅಲ್ಲಿ ಈ ಎಂಟಿ ಥ್ರೆಡ್ ಅನ್ನ ಮಾಡಬೇಕು. ಮತ್ತೆ ನಿಮ್ಗೆ ಈ ತರ ಒಂದು ಪೈಪ್ ಪೀಸ್ ಹೇಳಿದ್ನಲ್ವಾ, ಈ ಪೈಪ್ ಪೀಸ್ ಅನ್ನ ಇದಕ್ಕೆ ಜಾಯಿನ್ ಮಾಡ್ಕೊಂಡು ಇದು ಇದೇನಾದ್ರೆ ನಮ್ಗೆ ಇದು ಈ ಗೀಸರ್ ಇದೆಯೋ, ಈ ಗೀಸರ್ ಅನ್ನ ಇದಕ್ಕೆ ನೋಡಿ ಈ ತರ ಫಿಟ್ ಮಾಡಬೇಕು. ಇಷ್ಟೇ ಅಲ್ವಾ? ಇಷ್ಟೇನಾ ಸರ್? ಇದು ಒಂದ್ಸತಿ ಕರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ವೀಕ್ಷಕರೇ. ಸೊ ಇಲ್ಲಿ ನೋಡಿ ಇಟ್ಕೊಳ್ಳಿ ಸರ್, ನೀವೇ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇವ್ರು ಕೊಟ್ಟಿರುವಂತ ಇದನ್ನ ಆಡ್ ಮಾಡಬೇಕು. ಆಮೇಲೆ ಇದನ್ನ ನಿಮ್ಮ ನಲ್ಲಿ ತೆಗೆದ್ಬಿಟ್ಟು ಆ ಜಾಗಕ್ಕೆ ಹಾಕಬೇಕು. ಒಂದು ಚಿಕ್ಕ ಪೈಪ್ ಪೀಸ್ ಅನ್ನು ತಗೊಂಡು ಇಂಟರ್ ಕನೆಕ್ಟ್ ಮಾಡಬೇಕು. ಇಷ್ಟೇ ಅಲ್ವಾ ಸರ್? ಇಷ್ಟೇನೆ ಸರ್. ಓಕೆ, ಇಷ್ಟು ಮಾಡ್ಕೊಂಡು ಆರಾಮಾಗಿ ನಾವು ಇದನ್ನ ನೀರು ಬರೋ ತರ, ಈ ಟ್ಯಾಪಲ್ ನೀರು ಬರೋ ತರ ಮಾಡ್ಕೊಂಡು ಈ ಪ್ಲಗ್ ತಗೊಂಡು ಕರೆಂಟ್ ಹಾಕೊಂಡು ಆನ್ ಮಾಡ್ಕೊಂಡ್ರೆ ಬಿಸಿನೀರು ಬರ್ತಾ ಇರುತ್ತೆ. ಅಷ್ಟೇ ಅಲ್ವಾ? ಜಾಸ್ತಿ ಸಿಂಪಲ್ ಸರ್. ಅಂಡ್ ಆ ಟ್ಯಾಪ್ ತಿರುಗುತ್ತಾ ಸರ್? ಅದು ಸರ್, ಈ ಟ್ಯಾಪ್ ಬಂದು ನಮಗೆ 360 ಡಿಗ್ರೀಸ್ ಸರ್ ರೊಟೇಷನ್ ಅಂತ ಅನ್ನೋದು. ನಿಮ್ಗೆ ಯಾವ ಕಡೆ ಬೇಕು ನೀರು, ಈ ಕಡೆ ಬೇಕು ಆ ಕಡೆ ಬೇಕಂತೇನಿಲ್ಲ, ಇದೇ ಬೇಕು ಅದೇ ಬೇಕಂತೇನಿಲ್ಲ, ನೀವು ಎಲ್ಲಿ ಬೇಕಾದ್ರೂ ತಿರ್ಸ್ಕೊಂಡು ನೀವು ನೀರನ್ನ ಇಟ್ಕೋಬಹುದು ಸರ್. ಇದರಲ್ಲಿ ತಿರ್ಸ್ತಾ ಇದ್ರೆ ಲೂಸ್ ಆಗಲ್ವಾ ಇದು? ಸರ್, ಇದು ಲೂಸ್ ಆಗಲ್ಲ. ಇದಕ್ಕೆಂದ್ರೆ ಇದು ಕೊಟ್ಟಿರೋ ಫಿಟ್ಟಿಂಗ್ಸ್ ಆ ಥರ ಥ್ರೆಡ್ ಸಪ್ರೇಟ್ ಕೊಡ್ತಾ ಇದೀವಿ ಸರ್. ಇದಕ್ಕೆ ಥ್ರೆಡ್ ಸಪ್ರೇಟ್ ಇರೋ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ನಿಮಗೆ ಈ ಸಪ್ರೇಟ್ ಆಗಿ ಹೋಗುತ್ತೆ ನೋಡಿ. ಈ ಥ್ರೆಡ್ಗೆ ಅದಕ್ಕೆ ಸಂಬಂಧ ಇಲ್ಲ ಸರ್. ಇದು ಓನ್ಲಿ ನೋಡಿ, ಇದು ಈ ಫಿಟ್ಟಿಂಗ್ಗೆ ಸಪ್ರೇಟ್ ಇದೆ. ನೀವು ಇದನ್ನ ನಾರ್ಮಲ್ ಆಗಿ ಈ ತರ ಈ ಸೆಟ್ಟಿಂಗ್ಸ್ ಅಲ್ಲಿ ವಾಚರ್ ಆಗಿರುತ್ತೆ ಒಳಗಡೆ, ನೀವು ಹೆಂಗ್ ಯಾವ ತರ ಬೇಕಾದ್ರೂ ತಿರ್ಸ್ಕೋಬಹುದು. ಇದು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಸರ್. ಇದು ನೋಡಿ, ಮತ್ತೆ ಈ ತರ ಈ ಥ್ರೆಡ್ ಹಾಕೊಂಡು ಟೈಟ್ ಮಾಡ್ಕೊಂಡು ನೀವು ಎಲ್ಲಿ ಯಾವ ತರ ಬೇಕಾದ್ರೂ ಫಿಟ್ ಮಾಡ್ಕೋಬಹುದು, ಫಿಟ್ಟಿಂಗ್ ಮಾಡಬಹುದು. ಹೌದು ಸರ್, ಆ ತರ ಸರ್. ಈ ಕಾಲದಲ್ಲಂತೂ ಮಾತ್ರ ಈಗ ನೆಕ್ಸ್ಟ್ ಬರೋ 2 ಸೀಸನ್ ಏನಿದೆ, ಈಗ ಮಳೆಗಾಲ ಆಗ್ಬೋದು ಚಳಿಗಾಲ ಆಗ್ಬೋದು, ಬೆಸ್ಟ್ ಆಪ್ಷನ್ ಸರ್. ನಿಮಗೆ ದೊಡ್ಡ ಗೀಸರ್ ಕಂಪೇರ್ ಮಾಡ್ಕೊಂಡ್ರು, ಇನ್ನು ಇನ್ಸ್ಟಾಂಟ್ ಗೀಸರ್ಸ್ ಅಂತ ಕೆಲವಿದಾವೆ, ಅವು ಕಂಪೇರ್ ಮಾಡ್ಕೊಂಡ್ರು, ಸೋಲಾರ್ ಕಂಪೇರ್ ಮಾಡ್ಕೊಂಡ್ರು ಬೆಸ್ಟ್ ಆಪ್ಷನ್ ಸರ್. ನಿಮ್ಗೆ ಇದು ಪ್ರತಿ ಮನೆಗೆ ಒಂದೊಂದಾದ್ರೆ ಸಿಂಪಲ್ ಆಗಿ ನೀವು ಇದನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು 2-3 ಸೆಕೆಂಡಲ್ಲಿ ನೀರು ಬರುತ್ತಲ್ಲ. ಒಂದು ಜಗ್ಗೆ ನೀರು ಬೇಕಂದ್ಕೊಳ್ಳಿ, ನೀವು ಗೀಸರ್ ಆನ್ ಮಾಡೋಕ್ಕಾಗಲ್ಲ. ಗೀಸರ್ ಆನ್ ಮಾಡಿದ್ರೆ 15 ನಿಮಿಷ 10 ನಿಮಿಷ ಆದ್ರೂ ಬೇಕಾಗುತ್ತೆ. ನೀವು ಪಟ್ಟ ನೀರು ತಗೋಬಹುದು ಸರ್. ಪಟ ಅಂತ ಹ್ಯಾಂಡ್ ವಾಶ್, ಕೈ ತೊಳ್ಕೊಳ್ಬೇಕಾ, ಮುಖ ತೊಳ್ಕೊಬೇಕಾ, ಕಾಲು ತೊಳ್ಕೊಬೇಕಾ, ಪಟ ಅಂತ ಆನ್ ಮಾಡ್ಕೊಳ್ಳಿ. ನಿಮ್ಮ ಟೈಮ್ ಸೇವ್ ಮಾಡ್ಕೊಳ್ಳಿ, ಕರೆಂಟ್ ಸೇವ್ ಮಾಡ್ಕೊಳ್ಳಿ, ನೀರನ್ನ ಕೂಡ ಸೇವ್ ಮಾಡಿ ಸರ್. ಸೇವ್ ಮಾಡಬಹುದು ಅಂತ ಹೇಳ್ತೀರಾ? ಆರಾಮ ಸರ್, ಆರಾಮ ಸರ್. ಇಲ್ಲಿ ನೀವು ಫಿಕ್ಸ್ ಮಾಡೋದು ಹೇಗೆ ಅಂತ ಡೆಮೋ ಕೊಡ್ತಾ ಇದೀರಲ್ವಾ? ಹೌದು ಸರ್. ಬನ್ನಿ ಸರ್, ಹೇಗೆ ಮಾಡ್ಬೇಕು ಇವಾಗ ಫಸ್ಟ್ ಹೇಳಿ. ನೋಡಿ ಸರ್, ನಾನು ನಿಮ್ಗೆ ಯಾವಾಗಲೂ ಹೇಳ್ದಂಗೆ ಎಲ್ಬೋ ಇದರಲ್ಲಿ ನಾನು ಫಿಟ್ ಮಾಡಿದ್ದೀನಿ. ಇದನ್ನ ತಗೊಂಡೋಗಿ ನೋಡಿ, ಇಲ್ಲಿ ಒಂದು ಸಿಂಟೆಕ್ಸ್ ನಾನೀಗ ಮನೆ ಮೇಲಿಂದ ಒಂದು ಮನೆ ಆಚೆ ಕಡೆಗೆ ಸರಿ ಒಂದು ಫಿಟ್ ಮಾಡ್ಕೊಂಡಿದ್ದೀನಿ ಸರ್ ಪೈಪನ್ನ. ಇದರಲ್ಲಿ ನೋಡಿ ನಾನೀಗ ಇದು ಇದಲ್ವಾ, ಇದು 3x4 ಸೈಜ್ ಇದು ನಾವೇ ಕೊಡ್ತೇವೆ. ಇದನ್ನ ನೋಡಿ ಸರ್, ಇದು ತಗೊಂಡೋಗಿ ಈ ಥರ ಫಿಟ್ ಮಾಡ್ಕೊಳ್ಳೋದು ಸರ್. ಯಾರಾದರೂ ನಾವೇ ಮನೆಯಲ್ಲೇ ಮಾಡ್ಕೊಬಹುದು, ಇದನ್ನ ಆರಾಮಾಗಿ ಮಾಡ್ಕೋಬಹುದು ಸರ್. ಪ್ಲಂಬರೇ ಬರ್ಬೇಕಂತ ಇದೆಯಾ? ಏನ್ ಬೇಕಾಗಿಲ್ಲ ಸರ್, ನಾವು ಮಾಡ್ಕೋಬಹುದು. ಅದು ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ, ಹೇಳಿ. ನೋಡಿ, 16 ಆಂಪ್ ಸಾಕೆಟ್ ಒಂದು ಹಾಕೊಂಡಿದ್ದೀನಿ. 16 ಆಂಪ್ಸ್ ಅಲ್ವಾ ಇದು? ದೊಡ್ಡ ಪಿನ್ ಬರುತ್ತೆ. ನಾನು 1.5 ಸ್ಕ್ವೇರ್ mm ವೈರ್ ಹಾಕೊಂಡಿದ್ದೀನಿ ಸರ್, ಕನೆಕ್ಷನ್ ಅಂತ ಹೇಳಿ. ನೋಡಿ, ಈಗ ಆಗ್ತಾ ಇದೆ, ಪ್ಲಗ್ ಹಾಕಿದ್ದೀನಿ ಸರ್, ಆನ್ ಮಾಡಿದ್ದೀನಿ. ಇವಾಗ ತೋರಿಸ್ಬಿಡೋಣ ಡೆಮೋ. ಸರ್, ನೋಡಿ ಈಗ ಫಿಟ್ ಮಾಡಿದ್ನಲ್ವಾ. ಈಗ ಬಂದು ನೋಡಿ ಸರ್, ನಾನು ನಿಮಗೆ ತಣ್ಣೀರು ಫಸ್ಟ್ ತಣ್ಣೀರು ತೋರಿಸ್ಕೊಡ್ತೇನೆ. ನೋಡಿ ಸರ್, ಇದು ತಣ್ಣೀರು ಇದು ತಣ್ಣೀರು ಸರ್. ಇದು ತಣ್ಣೀರು ಬರ್ತಾ ಇದೆ. ಈಗ ನೆಕ್ಸ್ಟ್ ನಾನು ನಿಮಗೆ ಬಿಸಿನೀರು ತೋರಿಸ್ಕೊಡ್ತೇನೆ. ಬರುತ್ತೆ ಇವಾಗ, ಬಿಸಿ ಬರುತ್ತೆ ಸರ್. ಇವಾಗ ಆಫ್ ಇದೆ ಅಲ್ವಾ? ಇವಾಗ ಆಫ್ ಇದೆ ಸರ್. ಈಗ ಸ್ವಲ್ಪ ಈ ಕಡೆ ತಿರುಗಿಸ್ತೀನಿ. ನೋಡಿ ಸರ್, ಈಗ ಆನ್ ಮಾಡಿದ್ದೇನೆ. ಆನ್ ಸ್ಟಾರ್ಟಿಂಗ್ ನಮಗೆ 30 ಇಂದ 30 ಆ ಥರ ಸ್ಟಾರ್ಟ್ ಆಗುತ್ತೆ. 39, 40, 41. 3 ಸೆಕೆಂಡ್ ಆಯ್ತು. ಬಿಸಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಕೈ ಹಾಕ್ಲಾ? ಹಾಗೆ ಸರ್. ಓ, ನೋಡಿ ಸರ್, ಈಗ ನಾನೇನಪ್ಪ ಇಷ್ಟು ಬೇಗ ಪಟ ಅಂತ ಬರ್ತಾ ಇರ್ತಾವೆ ಸರ್ ಬಿಸಿನೀರು ಅಂತ ಅನ್ನೋದು. ಇಷ್ಟು ಬೇಗ ಹೆಂಗ್ ಸಾಧ್ಯ ಸರ್ ಇದು? ಆಕ್ಚುಲಿ ಸರ್, ಇದು ಅಷ್ಟೇನೆ, ಈ ಟೆಕ್ನಾಲಜಿನೇ ಆ ಥರ ಇರುತ್ತೆ. ಇದು ಡಿಗ್ರಿ ಅಲ್ವಾ ಇದು? 56, 57.
ಈ ಥರ ಬರ್ತಾ ಇದೆ. ಈಗ ನೋಡಿ ಸರ್ ನಾನು ನಿಮಗೆ ಹೊಗೆ ತೋರಿಸ್ಕೊಡ್ತೇನೆ. ಹೊಗೆನೇ ತೋರಿಸ್ಬಿಡೋಣ ನಾವು ವೀಕ್ಷಕರಿಗೆ. ನೋಡಿ ಸರ್, ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಹೊಗೆ. 15 ಸೆಕೆಂಡ್ ಇಲ್ಲ 20 ಸೆಕೆಂಡ್ ಆಗಿರುತ್ತೆ ಸರ್. 58 ಡಿಗ್ರಿ ಸೆಂಟಿಗ್ರೇಡ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ನಮಗೆ ನೀರು ಬರ್ತಾ ಇದೆ. ಸೊ ನನಗೆ ಇಲ್ಲಿ ಜಗ್ ಕೆಳಗಡೆ ಮುಟ್ಕೊಂಡಿದ್ರು ಕೂಡ ಮುಟ್ಕೊಳಕ್ ಆಗ್ತಿಲ್ಲ ಸರ್, ಇಟ್ಕೊಳಕ್ ಆಗ್ತಿಲ್ಲ. ಆ ಥರ ಬರ್ತಾ ಇದೆ. ಹೊಗೆ ಕೂಡ ನೀವು ನೋಡ್ಬೋದು ಸರ್. ನೋಡ್ಬೋದು ಸರ್, ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ಗೆ ಬಿಸಿ ತೋರ್ಸಕ್ ಆಗಲ್ಲ, ಹೊಗೆ ತೋರಿಸ್ಕೊಡ್ತೀವಿ. ಹೊಗೆ ತೋರಿಸ್ಬೋದು ನೋಡಿ ಇಲ್ಲಿ ವೀಕ್ಷಕರೇ. ಸರ್ ಬರ್ಲಿ ಬರ್ಲಿ ಬರ್ಲಿ, ಹೊಗೆ ಬರ್ಲಿ, ಇನ್ನೂ ಬರ್ಲಿ ನಮ್ಮ ವೀಕ್ಷಕರಿಗೆ. ಹಾಂ ಸರ್, ಕ್ಲೀನಾಗಿ ತೋರಿಸ್ಬೇಕು ನಾನು. ನೋಡಿ ಸರ್, ಆಗಲೇ ಜಗ್ ಕೂಡ ತುಂಬ ಇತ್ತು ನನಗೆ. ಆ ಥರ ನೀರು ಕೂಡ ನಮಗೆ ಫೋರ್ಸ್ ಆಗಿ ಬರ್ತವೆ ಸರ್. ಆಲ್ರೆಡಿ ಕೆಲವ್ರು ಏನ್ ಕೇಳಿದ್ರೆ ಅಂದ್ರೆ ನೀರು ಕಡಿಮೆ ಬರ್ತದೆ ಕೇಳಿದ್ರು. ಬಟ್ ಏನಂದ್ರೆ ಈಗ ಆ ವಿಷಯ ಕೂಡ ನಾವೆಲ್ಲ ಇದು ಸೆಟ್ ಮಾಡಿಸಿದ್ದೇವೆ ನೀಟಾಗಿ. ಈಗ ನೋಡಿ ಆಗ್ಲೇ ಜಗ್ಗು ತುಂಬ ಇತ್ತು ಸರ್. ಇದು ತುಂಬಾ ಬಿಸಿ ಬಿಸಿ ಕೆಳಗಡೆ ಹಾಕ್ಬಿಡಿ ಸರ್, ಕೆಳಗಡೆ ಹಾಕ್ಬಿಡಿ. ತುಂಬಾ ಬಿಸಿ ಬಿಸಿ ನೀರು ಸರ್. ಇದು 60 ಡಿಗ್ರಿ, ಸ್ವಲ್ಪ ಡೌನ್ ಮಾಡಿ ಹೊಗೆ ತೋರಿಸ್ಬಿಡಿ. 60 ಡಿಗ್ರಿ ಟೆಂಪರೇಚರ್ ಸರ್ ಇದು. ನೋಡಿ 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 ನೋಡಿ. ಎಷ್ಟು ಸರ್ ಇದು ಡಿಗ್ರಿ? ಸರ್ 60 ಇದೆ, 80ವರೆಗೂ ಬರುತ್ತೆ ಸರ್ ನಮಗೆ. 80ವರೆಗೂ ಬರುತ್ತೆ. ನೀವು 1 ನಿಮಿಷ ಕ್ರಾಸ್ ಆಗಷ್ಟಲ್ಲೇ ಸ್ಟಾರ್ಟ್ ಆಗ್ಬಿಡ್ತದೆ ನೋಡಿ ವೀಕ್ಷಕ. ಹೊಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಹೌದು ಸರ್, ಕಾಣ್ತಾ ಇದೆ ಸರ್. ಕರೆಕ್ಟಾಗಿ ನೋಡಬೇಕು. ಇದು ಸರ್ ಈಗ ಈ ಥರ ನಮಗೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ 1 ನಿಮಿಷದಲ್ಲೇ ನೀವು 60 ಡಿಗ್ರಿ ಟೆಂಪರೇಚರ್ ಹೊಟ್ಟೋಗ್ಬೋದು ಆರಾಮಾಗಿ. 1 ನಿಮಿಷದಲ್ಲಿ 60 ಡಿಗ್ರಿ ಡೈರೆಕ್ಟ್ ಆಗಿ ನಾವು ಕೈಯಲ್ಲಿ ಟಚ್ ಆಗಕ್ಕೆ ಆಗಲ್ಲ ಸರ್. ಜಾಸ್ತಿ ಜನ ಏನಂದ್ರೆ ನೀವು ಕೈಯಲ್ಲಿ ಟಚ್ ಮಾಡಿ ತೋರಿಸ್ಬೋದಲ್ಲ ಅಂತ ಕೇಳ್ತಾರೆ. ಅದು ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಮಾಡಕ್ಕೂ ಆಗಲ್ಲ. 60 ಡಿಗ್ರಿ ಅಂದ್ರೆ ಮಾಮೂಲಿ 60 ಡಿಗ್ರಿ ನಿಜವಾಗ್ಲೂ ಬಿಸಿ, ತುಂಬಾನೇ ಬಿಸಿ ಇದೆ, ತುಂಬಾನೇ ಬಿಸಿ ಇರುತ್ತೆ. ಈ ತರ ಸರ್ ಇದು. ಮತ್ತೆ ಇನ್ನು ನೋಡಿ, ಈಗ ಸ್ವಿಚ್ ಚಾನಲ್ ಇದೆ ಸರ್, ಗೀಸರ್ ಆನಲ್ ಇದೆ. ನಿಮ್ಗೆ ಈಗ ನೀರು ಬರ್ಲಿಲ್ಲ ಅಂತ ಅಂದ್ಕೊಳ್ಳಿ, ಟ್ಯಾಪ್ ಆಫ್ ಮಾಡ್ತೀನಿ ಸರ್ ನಾನು, ಆಟೋಮೆಟಿಕ್ ಇದು ಗೀಸರ್ ಆಫ್ ಆಗುತ್ತೆ. ನೀವು ಮತ್ತೆ ಏನ್ ಅಂದ್ಕೋಬಹುದು ನೀವು ನೋಡಿ, ನೀರ್ ಆಫ್ ಮಾಡಿದೀನಿ ಸರ್ ಟ್ಯಾಪ್ ನಲ್ಲಿ. ಸ್ವಿಚ್ ಚಾನಲ್ ಇದೆ, ಸ್ವಿಚ್ ಚಾನಲ್ ಇದೆ, ಎಲ್ಲ ಆನಲ್ ಇದೆ. ನೀರ್ ಮಾತ್ರ ಆಫ್ ಮಾಡಿದೀನಿ, ಗೀಸರ್ ಆಫ್ ಆಗಿದೆ ಸರ್. ಈಗ ನಾನು ನಿಮ್ಗೆ ನೀರ್ ಬಿಡ್ತೀನಿ ಸರ್. ನೋಡಿ, ನೀರ್ ಬಿಟ್ರೆ ಆನ್ ಆಗುತ್ತೆ ನಮಗೆ ಗೀಸರ್ ಅಂತ ಅನ್ನೋದು, ಇಲ್ಲಾಂದ್ರೆ ಆನ್ ಆಗಲ್ಲ ಸರ್. ಹೌದು, ಓಕೆನಾ? ಇದು ನಮಗೆ ಬೆಸ್ಟ್ ಆಪ್ಷನ್ ಸರ್. ಆಪ್ಷನ್ಸ್ ಕರೆಕ್ಟ್. ಈ ತರ ಈಗ ನೋಡಿ ಮತ್ತೆ ನೀರ್ ಆಫ್ ಮಾಡ್ತಾ ಇದ್ದೀನಿ, ಆಟೋಮೆಟಿಕ್ ಅದು ಇದಾಗ ಆಫ್ ಆಗುತ್ತೆ ಸರ್. ಆಫ್ ಆಗ್ಬಿಡುತ್ತೆ. ಆಟೋ ಕಟ್ ಆಫ್ ಇದೆ ಇದರಲ್ಲಿ. ಆಟೋ ಕಟ್ ಆಫ್ ಆಗುತ್ತೆ ಸರ್. ನೀರು ಬರ್ಲಿಲ್ಲ ಅಂದ್ರೆ ಪಟ್ಟಂತ ಆಫ್ ಆಗುತ್ತೆ ಅದು. ಹಾಳಾಗಲ್ಲ, ಆನ್ ಆಗಲ್ಲ, ಸುಟ್ಟೋಗೋದಾಗ್ಲಿ ಹಾಳಾಗೋದಾಗ್ಲಿ ಏನು ಆಗಲ್ಲ ಸರ್. ಈ ಟೆಕ್ನಾಲಜಿ ಇದು ನಮಗೆ ಬೆಸ್ಟ್ ಸರ್. ಬೆಸ್ಟ್ ಸರ್, ನಿಜವಾಗ್ಲೂ ಹೌದು. ಆ ತರ ಈಗ ನೋಡಿ ಸರ್, ಮತ್ತೆ ನಾನು ನೀರು ಬಿಡ್ತಾ ಇದ್ದೀನಿ ನೋಡಿ, ನಾನು ಟ್ಯಾಪ್ ಕಡೆ ಕೈ ಹಾಕಿ ನೀರು ಬಿಡ್ತಾ ಇದ್ದೀನಿ, ಈಗ ಆನ್ ಆಗುತ್ತೆ ಸರ್. ಆನ್ ಆಯ್ತು. ಇದು ಸರ್ ಕರೆಕ್ಟ್ ಸರ್. ಇದು ಸರ್ ನಮಗೆ ಸ್ವಿಚ್ ಕೆಲಸ ಇರಲ್ಲ ಸರ್ ಇದರಲ್ಲಿ. ನಾನು ನೀರು ಏನಾದ್ರು ಕೆಲವ್ರಿಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ಸಿಂಟೆಕ್ಸ್ ಅಲ್ಲಿ ನೀರು ಹೋಗ್ಬಿಟ್ರೆ ಸುಟ್ಟೋಗ್ಬಿಡುತ್ತೇನೋ, ತೊಂದರೆ ಆಗುತ್ತೆ, ಸೀನ್ ಇಲ್ಲ, ಏನಾಗಲ್ಲ ಸರ್. ನೀರು ಬರ್ಲಿಲ್ಲ, ಆಫ್ ಆಯ್ತು, ಅಷ್ಟೇ ಫೈನಲ್ ಸರ್. ಫೈನಲ್ ಅಷ್ಟೇ ಅಲ್ವಾ ಇದು? ಅಷ್ಟೇ ಸರ್. ಮತ್ತೆ ನೀರು ಬರೋವರೆಗೂ ನಿಮ್ಗೆ ಆನ್ ಆಗಲ್ಲ. ಆನ್ ಆಗಲ್ಲ. ನೋಡಿ ವೀಕ್ಷಕರೇ, 65 ಡಿಗ್ರಿ ವರೆಗೆ ಹೋಗ್ತಾ ಇದೆ. ಹೌದು ಸರ್. ಇಲ್ಲಿ ನೋಡಿ, ಇಲ್ಲಿ ಹೊಗೆ ಬರ್ತಾ ಇದೆ ಸರ್. ಇಲ್ಲಿ ಸರ್ ಹೊಗೆ ಬರ್ತಾ ಇದೆ, ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಕೂಡ ಆಗಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಕರೆಕ್ಟ್ ಆಗಿ ನೋಡಿ ಹೊಗೆ ನೋಡಿ, ನೋಡಿದ್ರಲ್ವಾ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಹಾಟ್ ಇದೆ ಅಂತ ಹೇಳ್ಬಿಟ್ಟು. ಹೌದು ಸೂಪರ್ ಸರ್. ಬನ್ನಿ ಪ್ರೈಸಿಂಗ್ ಎಲ್ಲ ಮಾತಾಡೋಣ ಇದ್ರ ಬಗ್ಗೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಒಳ್ಳೆ ಸೂಪರ್ ಡೆಮೋ ಕೊಟ್ಟರು. 3 ಸೆಕೆಂಡಲ್ಲಿ ಬಿಸಿ ನೀರು ಡೆಲಿವರ್ ಮಾಡಿದ್ದಾರೆ. ಗ್ಯಾರಂಟಿ ಬರುತ್ತೆ ಇದು, 100% ಗ್ಯಾರಂಟಿ. ನಾನೇ ನೋಡಿದ್ದೀನಿ, ಪಕ್ಕಾ ಬಂದೇ ಬರುತ್ತೆ ಸರ್. ಇವು ಕೆಲವೊಂದು ಕ್ವಶನ್ಸ್ ಇದೆ. ಹೌದು ಸರ್, ನನ್ನ ಮೈಂಡಲ್ಲೂ ಇದೆ, ನಮ್ಮ ವೀಕ್ಷಕರ ಮೈಂಡಲ್ಲೂ ಬಂದಿರುತ್ತೆ. ಕಮೆಂಟ್ಸ್ ಹಾಕಕ್ಕೆ ಮುಂಚೆ ನಾನೇ ಕೇಳ್ಬಿಡ್ತೀನಿ. ಓಕೆ ಸರ್. ಮೊದಲೇದಾಗಿ ಇದನ್ನ ಕನೆಕ್ಟ್ ಮಾಡಿದಾಗ ನಾವು ಎಲ್ಲೇ ಮುಟ್ಟಿದ್ರು ಶಾಕ್ ಹೊಡೆಯುತ್ತಾ ಸರ್? ಇದು 100% ಶಾಕ್ ಪ್ರೂಫ್ ಸರ್. ಶಾಕ್ ಪ್ರೂಫ್ ಯಾವ ತರ ಅಂತ ಅದು ಕೂಡ ಡೆಫಿನೇಷನ್ ಯಾವ ತರ? ನಮ್ಮ ಮನೇಲಿ ಈಗ ದೊಡ್ಡ ಗೀಸರ್ಸ್ ಇರುತ್ತೆ ಸರ್. ನಾವು ಸ್ವಿಚ್ ಚಾನಲ್ ಇರುತ್ತೆ, ನೀರು ಬಿಸಿ ಆಗ್ತಾನೆ ಇರುತ್ತೆ, ಬಕೆಟ್ ಅಲ್ಲಿ ಬಂದು ಬೀಳ್ತಾನೆ ಇರುತ್ತೆ, ನಾವು ಡೈರೆಕ್ಟ್ ಸ್ನಾನ ಮಾಡ್ತಾನೆ ಹೌದು ಹೌದು ಹೌದು. ನಾವೇನ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ಕಿತ್ತಾಕ್ಬಿಟ್ಟು ಆ ದೊಡ್ಡ ಗೀಸರ್ನಲ್ಲಿ ಸ್ನಾನ ಮಾಡಕ್ ಹೋಗಲ್ಲ. ಓಕೆನಾ? ಡೈರೆಕ್ಟ್ ಬಿಸಿ ಆಗ್ತಾ ಇರ್ತವೆ, ಬರ್ತಾ ಇರ್ತವೆ, ನಾವು ಸ್ನಾನ ಮಾಡ್ತಾ ಇರ್ತೇವೆ. ಸೇಮ್ ಟೆಕ್ನಾಲಜಿ ಸರ್ ಇದು. ಏನಂತಂದ್ರೆ ಅಲ್ಲಿ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತಾರೆ, ಇಲ್ಲಿ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತೀವಿ ಸರ್. ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡ್ತೀವಿ ಸರ್. ಕ್ವಾಲಿಟಿ ಇದೆಯಾ? ಕ್ವಾಲಿಟಿ ನಂಬರ್ 1 ಸರ್. ಏನಂತಾರೆ ಅದ್ರೊಳಗಡೆ ಇರೋದಕ್ಕೆ? ಸರ್ ಫಿಲ್ಮೆಂಟ್ ಕಾಯಿಲ್ ಸರ್. ಫಿಲ್ಮೆಂಟ್ಸ್ ಚೆನ್ನಾಗಿದೆಯಾ? ಸೂಪರ್ ನಂಬರ್ 1. ಸಕ್ಕತ್ತಾಗಿರುತ್ತೆ. ಅಂಡ್ ಇದು ಬಾಡಿ ಪ್ಲಾಸ್ಟಿಕ್ ಬಾಡಿ, ಬಟ್ ಗಟ್ಟಿ ಇದೆಯಾ ಸರ್? ಇದು ABS ಬಾಡಿ ಅಂತ, ಪ್ಲಾಸ್ಟಿಕ್ ಅಲ್ಲ, ABS ಪ್ಲಾಸ್ಟಿಕ್ ಅಂತಾರೆ ಇದನ್ನ. ಏನಂದ್ರೆ ಇದು ಹೆವಿ ಬರುತ್ತೆ ಸರ್. ಹೆವಿ ಬರುತ್ತೆ. ಇಲ್ಲಿ ಮೇಲ್ಗಡೆ ಸ್ಟೀಲ್ ಎಲ್ಲ ಯೂಸ್ ಮಾಡಿದ್ದೀರಾ, ಇವೆಲ್ಲ ಚೆನ್ನಾಗಿದೆಯಾ ಸರ್? ಇದು ಏನೇ ತೊಂದರೆ ಬರಲ್ಲ, ರಸ್ಟ್ ಬರಲ್ಲ ತಾನೆ? ರಸ್ಟ್ ಬರಲ್ಲ. ಆಮೇಲೆ ನಮ್ಮ ವೀಕ್ಷಕರು ದಿನಕ್ಕೆ ಒಂದ್ಸತಿ ಯೂಸ್ ಮಾಡಲ್ಲ, 50 ಸತಿ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ತಾರೆ. ಏನು ತೊಂದರೆ ಇಲ್ಲ ತಾನೆ ಸರ್? ಇದ್ರ ಒಳಗಡೆ ಒಳ್ಳೆ ವಾಚರ್ಸ್ ಯೂಸ್ ಮಾಡಿರ್ತಾರೆ. ನಿಮ್ಗೆ ಎಷ್ಟೇ ಸಲ ಹಿಂಗೆ 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 ಅನ್ನಿ ಸರ್, ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ನಿಮ್ಗೆ ಲೂಸ್ ಆಗಲ್ಲ ಸರ್. ಅದು ನಿಮ್ಗೆ ಲೀಕೇಜ್ ಅಂತ ಅನ್ನೋದು ಹೊರಗಡೆ ಬರಲ್ಲ. ಏನಿದ್ರು ತಣ್ಣೀರು ಬಿಸಿನೀರು ಬರುತ್ತೆ, ಅದಕ್ಕೆ ತೊಂದರೆ ಇರಲ್ಲ. ಆಲ್ರೆಡಿ ನಾವೀಗ 2 ವರ್ಷ ಸರ್, ನಮಗೆ 3 ವರ್ಷದಲ್ಲಿ ನಮ್ಗೆ ಈ ಥರ ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ ಸರ್. ಈಗ ವಾಚರ್ ಲೂಸ್ ಆಗೋದಾಗ್ಬೋದು, ಈ ಥರ ಎಲ್ಲ ಯಾವುದು ಬರಲ್ಲ. ನಿಮ್ಗೆ ಏನಪ್ಪ ಅಂತಂದ್ರೆ
ಸಾಲ್ಟ್ ವಾಟರ್ ಇರೋರ್ಗೆ ಮಾತ್ರ ಸ್ವಲ್ಪ ಲೈಟ್ ಆಗಿ ವೈಟ್ ಟಿಶ್ ಬರುತ್ತೆ. ನಿಮಗೆ ಯಾವುದೇ ಗೀಸರ್ ಯೂಸ್ ಮಾಡಿ ವೈಟ್ ಬರೋದು ಕಾಮನ್ ಸ್ಟೋರೇಜ್ ಆದಾಗ. ಅದೇನು ಮಾಡ್ಬೇಕಂದ್ರೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದು ನಮ್ಮ ಕಡೆ ವಿಡಿಯೋಸ್ ಇರ್ತವೆ. ನಿಮಗೆ ಒಂದು ತಿಂಗಳಿಗೆ ಒಂದ್ಸಲ 1-2 ನಿಮಿಷದ ಕೆಲಸ ಇರುತ್ತೆ. ಅದು ನಾವು ನಿಮಗೆ ವಿಡಿಯೋ ಇದೆ, ಡೆಮೋ ವಿಡಿಯೋ ಇದೆ, ಅದು ಕಳಿಸ್ಕೊಡ್ತೇವೆ. ನೀಟಾಗಿ ನೀವು ಹತ್ರ ಕ್ಲೀನ್ ಮಾಡ್ಕೋಬಹುದು. 2 ನಿಮಿಷದ ಕೆಲಸ, ಕ್ಲೀನ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಬೋದು. ಲೀಕೇಜ್ ಆಗೋದಾಗ್ಲಿ, ಶಾಕ್ ಹೊಡೆಯೋದಾಗ್ಲಿ, ಕಿತ್ಕೊಂಡ್ ಬರೋದಾಗ್ಲಿ, ಬೇಲ್ಗಡೆಯಿಂದ ಬರೋದಾಗ್ಲಿ, ರಸ್ಟ್ ಬರೋದಾಗ್ಲಿ ಏನೂ ಆಗೋದಿಲ್ಲ. ಏನಾಗಲ್ಲ ಸರ್, ಪಕ್ಕದಾನೆ ಇದು. ಪಕ್ಕ 100% ಸರ್, ಪಕ್ಕ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಮೇಂಟೈನ್ ಮಾಡಿದೀರಾ. ಕ್ವಾಲಿಟಿ 100% ಇರುತ್ತೆ ಸರ್. ಹೇಳ್ತಾವ್ರೆ ಆಲ್ರೆಡಿ 20,000 ಜನರಿಗೆ ಸೇಲ್ ಬೇರೆ ಮಾಡಿದಾರಂತೆ. ಇನ್ನೂವರೆಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಇಲ್ಲ, ನೀವು ಕಾಮೆಂಟ್ ಚೆಕ್ ಮಾಡ್ಕೋಬಹುದು ಸರ್. ನಾವು ಒಂದು ಕಾಮೆಂಟ್ ರಿಮೂವ್ ಮಾಡಲ್ಲ, ನಿಮಗೂ ಗೊತ್ತಿರೋ ಕರೆಕ್ಟ್. ಯಾವುದೇ ವಿಡಿಯೋ ಆಗ್ಬೋದು. ಒನ್ ಮೋರ್ ಥಿಂಗ್, ಮೇಲ್ಗಡೆ ನಂಬರ್ ಬರ್ತಾ ಇದೆ. ಆ ನಂಬರ್ ಅನ್ನ ಹಂಗೆ ಕಾಪಿ ಮಾಡ್ಬಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಪೇಸ್ಟ್ ಮಾಡಿ. ಜಸ್ಟ್ ಆ ನಂಬರ್ ಪೇಸ್ಟ್ ಮಾಡಿದ್ರೆ ಸಾಕು. ಇವ್ರದ್ದು ಎಷ್ಟೋ ವಿಡಿಯೋಸ್ ಇದೆ, 40-50 ವಿಡಿಯೋಸ್ ಇದೆ, ಬೇರೆ ಬೇರೆ ಭಾಷೆಗಳೆಲ್ಲ ಇದೆ. ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನರ ಜೊತೆ ಡೀಲ್ ಮಾಡ್ತಾ ಇದ್ದಾರೆ, ಎಷ್ಟು ರಾಜ್ಯಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಬೋದು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದರ ಕ್ವಾಲಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತಾ ಇದ್ದಾರೆ ಇವರು. ಕರ್ನಾಟಕದಲ್ಲಿ 20,000 ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಲಕ್ಷಾಂತರ ಪೀಸ್ ಸೇಲ್ ಮಾಡಿರ್ತಾರೆ. ಡೆಫಿನೆಟ್ಲಿ ಯಾರ್ದು ಕೂಡ ಇಲ್ಲಿವರೆಗೆ ಕಂಪ್ಲೇಂಟ್ ಬಂದಿಲ್ಲ. ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಇದನ್ನ ಹೇಳ್ಬೋದು. ಸರ್, ಇವಾಗ ಮನೇಲಿ ಆಲ್ರೆಡಿ ಒಂದು 20 ಲೀಟರ್ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದಾಗ ಏನ್ ಹೇಳ್ತೀರಾ ನೀವು? ಕಂಪ್ಯಾರಿಸನ್ ಅಲ್ಲಿ ಹೇಳಿ ನಮ್ಗೆ ಯಾವ ತರ ಅಂತ. ಸರ್, ಈಗ ನಮ್ಮ ಮನೆಯಲ್ಲಿರೋ ಗೀಸರ್ಸ್ ಅಲ್ಲಿ ಸೋಲಾರ್ ಗೀಸರ್ ಬರುತ್ತೆ ಸರ್. ಈಗ ಹೆಂಗೋ ಬೇಸಿಗೆಗಾಲ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಇನ್ನು ಬರೋದು ನೆಕ್ಸ್ಟ್ ಮಳೆಗಾಲ ಮತ್ತೆ ಚಳಿಗಾಲ. ಹೌದೌದು. ಈ 2 ಕಾಲದಲ್ಲಿ ಕೂಡ ನಮ್ಗೆ ಬಿಸಿಲು ಕಡಿಮೆ ಇರುತ್ತೆ ಸರ್. ಕಮ್ಮಿ ಇರುತ್ತೆ. ಆದ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಬಿಸಿ ನೀರು ಅನ್ನೋದು ಕಷ್ಟ ಆಗುತ್ತೆ ಬರುತ್ತೆ. ಆವಾಗ ನೀವು ಬಿಸಿನೀರು ಬೇಕು ಅಂತಂದ್ರೆ ನೀವು ಮತ್ತೆ ಜಾಸ್ತಿ ಟೈಮ್ ವೆಯ್ಟ್ ಮಾಡ್ಬೇಕಾಗುತ್ತೆ. ಬಿಸಿಲು ಬರೋವರೆಗೂ ವೆಯ್ಟ್ ಮಾಡಬೇಕು. ಇವೆಲ್ಲ ತೊಂದರೆಗಳಿರ್ತವೆ. ಆವಾಗ ನೀವು ಇದಕ್ಕೆ ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ, ಖಾಲಿ 3 ಸೆಕೆಂಡ್ಸ್ ಅಂತ ಹೇಳಿ. ನಿಮ್ಗೆ ಅದರಲ್ಲಿ ಬೆಸ್ಟ್ ಆಪ್ಷನ್ ಇದೆ ಸರ್. ನಿಮಗೆ ಟೈಮ್ ಸೇವ್ ಆಗುತ್ತೆ, ನೀರು ಸೇವ್ ಆಗುತ್ತೆ. ನೀರು ಹೆಂಗೆ ಸೇವ್ ಆಗುತ್ತೆ ಅಂತಂದ್ರೆ ಬರೋ ಪ್ರತಿ ಒಂದು ಚುಕ್ಕೆ ಕೂಡ ಬಿಸಿ ಬರುತ್ತೆ ಸರ್. ಬಿಸಿ ಬರೋ ಕಾರಣ ನಿಮಗೆ ಒಂದು ಚುಕ್ಕೆ ಕೂಡ ವೇಸ್ಟ್ ಆಗಲ್ಲ. ಟೈಮ್ ಸೇವ್ ಸರ್, 3 ಸೆಕೆಂಡ್ ಬರುತ್ತೆ. ಆದ ಕಾರಣ ಒಂದನೇದು. ಎರಡನೇದು, ನಿಮಗೆ ಒಂದು ಚುಕ್ಕೆ ಕೂಡ ವೇಸ್ಟ್ ಆಗಲ್ಲ. ಅದೇನಪ್ಪ ಅಂತಂದರೆ ಬಿಸಿನೀರೇ ಬರುತ್ತೆ. ಮೂರನೇದು ಏನಪ್ಪ ಅಂತಂದರೆ ಕರೆಂಟ್ ಕೂಡ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಈ 3 ಪಾಯಿಂಟ್ಸ್ ಅಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ ಆಗಿರೋದು ನಮ್ಮ ಗೀಸರ್ ಸರ್. ಇದು ಇನ್ಸ್ಟಂಟ್ ಗೀಸರ್, ಖಾಲಿ 3 ಸೆಕೆಂಡ್ಸ್ ವಾಟರ್ ಆಗಿರೋ ಕಾರಣ ನಿಮ್ಗೆ ಇನ್ಸ್ಟಂಟ್ ಗೀಸರ್ ಬೆಸ್ಟ್ ಸರ್. ಅರ್ಧ ಬಕೆಟ್ ಫುಲ್ ಬಿಸಿನೀರು, ಅರ್ಧ ಬಕೆಟ್ ತಣ್ಣೀರು ಹಾಕೊಂಡ್ಬಿಟ್ರೆ ನಿಮ್ಮ ಸ್ನಾನ ಮುಗೀತು ಅಂತ ಹೇಳ್ಬೋದು. ಅಂಡ್ ಇವನ್ ಪಾತ್ರೆ ವಾಶ್ ಮಾಡೋಕ್ಕೂ ಅಷ್ಟೇ ಲೈಟ್ ಆಗಿ ನೀವು ಬಿಟ್ಕೊಂಡ್ಬಿಟ್ರಿ ಅಂತಂದ್ರೆ ನಿಜವಾಗ್ಲೂ ಒಳ್ಳೆ ಬಿಸಿನೀರು ಬರ್ತಾ ಇರುತ್ತೆ. ಪಾತ್ರೆನೂ ಕೂಡ ಟಕ 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 ಬಿಸಿ ನೀರಲ್ಲಿ ಹಂಗೆ ವಾಶ್ ಮಾಡಾಕ್ಬಿಡ್ಬೋದು. ಎಲ್ಲ ತೊಂದರೆ ಇರೋದು. ಸೊ ನೀರು ಉಳಿಯುತ್ತೆ. ಹೌದು ಸರ್. ಎಲೆಕ್ಟ್ರಿಸಿಟಿ ಉಳಿಯುತ್ತೆ, ಟೈಮ್ ಉಳಿಯುತ್ತೆ. ಇವೆಲ್ಲವೂ ಸಖತ್ ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿ ನೀವು ಹೇಳಿದ್ ಕರೆಕ್ಟ್. ಸೋಲಾರ್ ಎಂತ ಸೋಲಾರ್ ಹಾಕ್ಲಿ ಸರ್, ಬರೋದು ಒಂದು 50% ಮಾತ್ರ. ಆವಾಗ ಮಳೆಗಾಲದಲ್ಲಿ ಮೋಡ ಇದ್ರೆ 4 ಜನ ಮನೇಲಿ ಇದಾರೆ ಅಂದ್ರೆ 2 ಜನ ಸ್ನಾನ ಮಾಡ್ಬೋದು. ನೀವು ಹೇಳೋದು 2 ಜನ ಎಲ್ಲ ಹೋಗ್ಬೇಕು ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ ಇದೊಂದು ಇದ್ಬಿಟ್ರೆ ಟಕ 3 ನಿಮಿಷದಲ್ಲಿ 3 ಸೆಕೆಂಡ್ ಅಲ್ಲಿ ನೀರು ತಗೋಬಹುದು. ನಿಮ್ಗೆ ಕಂಟಿನ್ಯೂಸ್ ಬಿಸಿನೀರು ಬರುತ್ತೆ. ನೀವು ಎಷ್ಟು ಬೇಕಾದ್ರೂ ತಗೊಂಡು ಸ್ನಾನ ಮಾಡ್ಕೊಂಡು ಬೇಗ ಟೈಮ್ ಸೇವ್ ಮಾಡ್ಕೊಬಹುದು. ಸರಿ ಸರ್, ಸಖತ್ತಾಗಿ ಹೇಳಿದ್ರೆ ಫುಲ್ ಕನ್ವಿನ್ಸ್ ಆಗ್ಬಿಡಿ. ನಮ್ಮ ವೀಕ್ಷಕರು ಕನ್ವಿನ್ಸ್ ಆದ್ರು, ನಾನು ಕನ್ವಿನ್ಸ್ ಆಗಿದ್ದೀನಿ. ಇವಾಗ ನಮ್ಗೆ ಬೇಕಿದು ಹೆಂಗೆ ಬೈ ಮಾಡೋದು ಹೆಂಗೆ ಹೇಳಿ ಸರ್ ನಮ್ಗೆ. ಸರ್, ಬೈ ಬಂದು ಈಗ ನಾವು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಬರ್ತಾ ಇದೀವಿ. ಬಟ್ ಈ ಕ್ವಾಲಿಟಿಯಲ್ಲಿ ಕೊಡ್ತಿಲ್ಲ ಸರ್. ಈ ಕ್ವಾಲಿಟಿ ಕೊಡ್ತಿಲ್ಲ, ಕಡಿಮೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ. ಯಾಕಂದ್ರೆ ಕಾರಣ ಅಲ್ಲಿ ನಿಮಗೆ ರೇಟ್ ಕಡಿಮೆ ಬೇಕಲ್ವಾ? ಆದ ಕಾರಣ ಕಡಿಮೆ ರೇಟ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ 1,200-1,300 ರೂಪಾಯಿ. ನೀವು ಅಲ್ಲಿ ಬೈ ಮಾಡ್ಬೋದು. ಇಲ್ಲ ನಿಮಗೆ ಕ್ವಾಲಿಟಿ ಬೇಕು, 1 ಇಯರ್ ಗ್ಯಾರಂಟಿ ವಾರಂಟಿ ಬೇಕಂತಂದ್ರೆ ನೀವು ನಮಗೆ ಡೈರೆಕ್ಟ್ ಕಾಲ್ ಮಾಡಿ. ನಿಮಗೆ ಬಂದು ಆನ್ಲೈನ್ ಪೇಮೆಂಟ್ಸ್ ಇರುತ್ತೆ. COD ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ. ನಮ್ಮ ಆಫೀಸ್ ನಂಬರ್ ಇದೆ, ನಿಮಗೆ ಸ್ಕ್ರೋಲ್ ಆಗ್ತಾ ಇರ್ಬೋದು. ಆ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಟೆಲಿಕಾಲಿಂಗ್ ಟೀಮ್ ಇದ್ದಾರೆ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ಬೆಳಿಗ್ಗೆ 9:30 ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ಕೂಡ ನಾವು ನಿಮಗೆ ರೆಸ್ಪಾಂಡ್ ಮಾಡ್ತೀವಿ ಫೋನ್ ಕಾಲ್ಸಲ್ಲಿ. ನೀವು ಯಾವುದೇ ಟೈಮ್ ಆಗ್ಬೋದು, ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಚಾಟಿಂಗ್ ಮಾಡ್ಬೋದು. ನಮಗೆ ಯಾವುದೇ ಥರ ಬೇಕಾದ್ರೂ ನೀವು ನಮಗೆ ಏನು ಡೌಟ್ಸ್ ಇದ್ರು ಕ್ಲಾರಿಟಿ ಮಾಡ್ಕೊಂಡು ಬುಕ್ ಮಾಡ್ಕೋಬಹುದು. ಬಟ್ ನಿಮಗೆ ಆನ್ಲೈನ್ಗೆ ಹೋಗ್ಬೇಕು, ವೆಬ್ಸೈಟ್ ಅಲ್ಲಿ ಬೇಕು ಅಂತಂದ್ರೆ 1,200-1,300 ಇದೆ ಸರ್. ನಿಮ್ಮ ಹತ್ರ ಎಷ್ಟಾಗುತ್ತೆ ಸರ್? 1,800 ರೂಪಾಯಿ ರೇಟಲ್ಲಿ ನಾವು ಕೊಡ್ತಾ ಇದ್ದೀವಿ ವಿತ್ ಗ್ಯಾರಂಟಿ ಅಲ್ಲ ಸರ್. ನಿಮ್ಗೆ ಆನ್ಲೈನ್ ಅಲ್ಲಿ ವಾರಂಟಿ ಗ್ಯಾರಂಟಿ ಬರಲ್ಲ ಸರ್. ಆನ್ಲೈನ್ ಅಲ್ಲಿ ಬರಲ್ಲ. ನಿಮ್ಮ ಹತ್ರ ವಾರಂಟಿ ಇರುತ್ತೆ. ನಮ್ಮ 1 ಇಯರ್ ಗ್ಯಾರಂಟಿ ವಾರಂಟಿ ಇರುತ್ತೆ ಸರ್. ಶಿಪ್ಪಿಂಗ್ ಏನೋ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ಫ್ರೀ ಶಿಪ್ಪಿಂಗ್ ಸರ್. ಫ್ರೀ ಶಿಪ್ಪಿಂಗ್ ಯಾವುದೇ ಪ್ರಾಡಕ್ಟ್ ಇರಲಿ ಸರ್ ನಮ್ಮ ಕಡೆ, ನೀವು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಆಲ್ ಓವರ್ ಇಂಡಿಯಾ ವೈಸ್ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ಸರ್ ನಾವು. ಸೂಪರ್ ವೀಕ್ಷಕರೇ, ಇದು ಒಂದೇ ಪ್ರಾಡಕ್ಟ್ ಅಲ್ಲ, ಇವ್ರ ಹತ್ರ ತುಂಬಾ ಪ್ರಾಡಕ್ಟ್ ಇದೆ. ಏರ್ ಕೂಲರ್ ಇರ್ಬೋದು, ಆಧುನಿಕ ಸೌದೆ ಒಲೆ ಅಂತ ಇದೆ, ಇನ್ನು ಅನೇಕ ಪ್ರಾಡಕ್ಟ್ಗಳಿದೆ. ಗೀಸರ್ಗಳಿದೆ, ಇನ್ಸ್ಟೆಂಟ್ ಗೀಸರ್, ರೆಗ್ಯುಲರ್ ಗೀಸರ್ ಎಲ್ಲ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಕೂಡ ಫ್ರೀ ಶಿಪ್ಪಿಂಗ್. ಅದರಲ್ಲೂ ಕೂಡ ಕನ್ನಡ ವೀಕ್ಷಕರಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇದೆ. ಯಾವ್ದು ಬೇಕಾದ್ರೂ ಕೂಡ ಇದು ಮಾಡ್ಬೋದು. ಸರ್, ಯಾರಾದ್ರೂ ಬರಬೇಕು ಅಂದ್ರೆ ಎಲ್ಲೆಲ್ಲಿ ಬರ್ಬೋದು? ಬಂದು ನೋಡಿ ತಗೊಂಡೋಗ್ಬೇಕು ಅಂತಂದ್ರೆ ಸರ್, ನಮಗಂತ
ಹೇಳಿ 3 ಆಫೀಸಸ್ ಇದೆ. ಒಂದನೇದು ಕೆ ಆರ್ ಪುರಂ ಸರ್, ಬೆಂಗಳೂರಲ್ಲಿ ಕೆ ಆರ್ ಪುರಂ ಅನ್ನೋ ಏರಿಯಾದಲ್ಲಿ ಒಂದಿದೆ. ಎರಡನೇದು ಬಂದು ನಮಗೆ ಚಿಂತಾಮಣಿ ಸರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಅಂತ ಹೇಳಿ ಅಲ್ಲೊಂದು ಆಫೀಸ್ ಇದೆ. ಹೈದರಾಬಾದ್ ಒಂದು ಆಫೀಸ್ ಇದೆ ಸರ್. ಹೈದರಾಬಾದ್ ಅಲ್ಲಿ ಕೂಡ ನೀವು ಯಾರಾದ್ರೂ ಅಲ್ಲಿ ಹತ್ರದಲ್ಲಿ ಇದ್ರೆ ಅಲ್ಲೂ ಕೂಡ ಬಂದು ತಗೊಂಡು ಹೋಗ್ಬೋದು. 3 ಕಡೆ ವಾಕಿನ್ ಮಾಡಿ ತಗೊಂಡು ಹೋಗ್ಬೋದು ಸರ್. ಯೂಶಲಿ ಕೊರಿಯರ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಎಷ್ಟು ದಿನದಲ್ಲಿ ಡೆಲಿವರಿ ಮಾಡ್ತೀರಾ ನೀವು ಸರ್? ಸರ್ 5 ದಿನದ ಒಳಗಡೆ ಸರ್, 2 ದಿನ ಆಗಿದೆ, 2 ದಿನದಿಂದ 5 ದಿನದ ಒಳಗಡೆ ಡೆಲಿವರಿ ಆಗುತ್ತೆ. ಡೆಲಿವರಿ ಮಾಡ್ಕೊಟ್ಬಿಟ್ಟು ಡೆಲಿವರಿ ಮಾಡ್ಕೊಡ್ತೀವಿ. ಮನೆ ಮುಡಿಸ್ತೀರಲ್ವಾ? ಮನೆ ಮುಡಿಸ್ತೀವಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆಲ್ರೆಡಿ 50ರಿಂದ 60 ಪೀಸ್ಗಳು ರೆಡಿ ಇದೆ ಬೇರೆ ಬೇರೆ ಹೋಗೋದಕ್ಕೆ. 20,000ಕ್ಕಿಂತ ಅಧಿಕ ಕನ್ನಡಿಗರು ಇದನ್ನ ಚೂಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆರಾಮಾಗಿ ಯೂಸ್ ಮಾಡ್ಬೋದು. ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿದ್ದೀನಿ, 3 ಸೆಕೆಂಡಲ್ಲಿ ನೀರು ಬಂದೇ ಬರುತ್ತೆ. ಓಕೆ, ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡೆಫಿನೆಟ್ಲಿ NR ಹೋಮ್ ಅಪ್ಲೈನ್ಸಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್, ಫಸ್ಟ್ ಕಮೆಂಟ್ಸ್ ಎಲ್ಲ ಕಡೆ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಇವ್ರದ್ದು ಸೋಷಿಯಲ್ ಮೀಡಿಯಾ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ. ಜಸ್ಟ್ ಫೋನ್ ನಂಬರ್ ಮೇಲೆ ಬರ್ತಾ ಇದ್ದಲ್ಲ, ಈ ನಂಬರ್ ನೀವು ಕಾಪಿ ಮಾಡಿಬಿಟ್ಟು ಜಸ್ಟ್ ಯೂಟ್ಯೂಬಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ ಪೇಸ್ಟ್ ಮಾಡಿದ್ರೆ ಸಾಕು. ಸರ್ 100 ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಚಂಡರಾಗಿ ಬಿಟ್ಟಿದ್ದಾರೆ ಅವರು. ಆಲ್ಮೋಸ್ಟ್ ಎಲ್ಲ ಜೊತೆಗಳಲ್ಲಿ ವಿಡಿಯೋಸ್ಗಳು ಬರ್ತಾ ಇದೆ. ಬೇರೆ ಬೇರೆ ಪ್ರಾಡಕ್ಟು ಇದೆ, ನಿಮಗೆ ಇಷ್ಟವಾದಂಥ ಬೇರೆ ಬೇರೆ ಪ್ರಾಡಕ್ಟ್ಗಳು ಕೂಡ ಇದೆ. ಎಲ್ಲ ಪ್ರಾಡಕ್ಟನ್ನು ನೋಡ್ಬೋದು. ನಿಮ್ಮ ಮನೆಗೆ ಅತ್ಯುತ್ತಮವಾದಂಥ ಕ್ವಾಲಿಟಿ ಪ್ರಾಡಕ್ಟನ್ನು ಇಲ್ಲಿ ತರಿಸ್ಕೊಬಹುದು. ಸರ್ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಬರೋದಿದೆ ಸರ್? ನಿಮ್ದು ಒಂದು ಏನಾದರೂ ಹೈಲೈಟ್ ಕೊಡ್ಬೋದ ನಮ್ಮ ವೀಕ್ಷಕರಿಗೆ? ಸರ್ ಇದಾವೆ, ಒಂದು ಸ್ವಲ್ಪ ಸಸ್ಪೆನ್ಸ್ ಸರ್. ಯಾಕೆ ಅಂತಂದ್ರೆ ಹೇಳ್ತೀನಿ, ನನಗೆ ನಾನ್ ತರೋಕ್ ಮುಂಚೆ ನನಗೆ ಕೆಲವರು ಶತ್ರುಗಳಿದ್ದಾರೆ, ಅವ್ರು ಸ್ವಲ್ಪ ಲೋ ಕ್ವಾಲಿಟಿ ತಗೊಂಡ್ಬಂದ್ಬಿಡ್ತಾ ಇದ್ದಾರೆ. ಕಾಪಿ ಆಗುತ್ತೆ ಸರ್ ಅದು. ಆ ಕಾರಣವಾಗಿ ನಾವು ಕಾಂಪ್ರಮೈಸ್ ಆಗ್ದಿರಾ ನಿಮ್ಗೆ ಒಂದೇ ಸಲ ಇಂಟ್ರಡಕ್ಷನ್ ಕೊಡ್ತೀವಿ. ಬರುತ್ತೆ ಅಲ್ವಾ? ಬರುತ್ತೆ ತಾನೆ? ಕಂಪಲ್ಸರಿ ಬರುತ್ತೆ ಸರ್. ಬರ್ತಾನೆ ಇರೋಣ. ನಾನಂತೂ ತಿಂಗಳಲ್ಲಿ 2 ಸತಿ ಇಲ್ಲಿ ಬಂದೇ ಬರ್ತೀನಿ. ಯಾವ್ದು ಪ್ರಾಡಕ್ಟ್ ಇದೆ ಸರ್ ಖರೀದಿದ್ರು ಇದ್ರು ಬಂದ್ಬಿಟ್ಟು ಒಂದು ಶೂಟ್ ಅಂತೂ ಮಾಡ್ಕೊಂಡು ಹೋಗ್ತಾನೆ ಇರೋಣ. ಇವ್ರು ಪ್ಲೇ ಲಿಸ್ಟ್ ಕೂಡ ಇವಾಗ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ, NR ಹೋಮ್ ಅಪ್ಲೈನ್ಸಸ್ ಅಂತ. ಆರಾಮವಾಗಿ ಅಲ್ಲಿಂದ ನೋಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಸೂಪರ್ ಆಗಿರುವಂಥ ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.